ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ತತ್ಸತ್ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಛಾಯಾಯಾಂ ಪಾರಿಜಾತಸ್ಯ ಹೇಮಸಿಂಹಾಸನೋಪರಿ ಆಸೀನಮಂಬುದಶ್ಯಾಮಮಾಯತಾಕ್ಷಮಲಂಕೃತಂ ಚಂದ್ರಾನನಂ ಚತುರ್ಬಾಹುಂ ಶ್ರೀವತ್ಸಾಂಕಿತವಕ್ಷಸಂ ರುಕ್ಮಿಣೀ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯೇ ವನಮಾಲಿ ಗದೀ ಶಾರ್ಂಗೀ ಶಂಖೀ ಚಕ್ರೀ ಚ ನಂದಕೀ ಶ್ರೀಮಾನ್ ನಾರಾಯಣೋ ವಿಷ್ಣುರ್ವಾಸುದೇವೋಭಿರಕ್ಷತೋ ರಥತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೆ ತತ್ಸರಸ್ವತಿ ಯಥೇಶ್ವರಶ್ಚ ಜೀವಶ್ಚ ಸತ್ಯಭೇದೋ ಪರಸ್ಪರಂ ತೇನ ಸತ್ಯೇನ ಮಾಂ ದೇವಾಃ ತ್ರಾಯಂತು ಸಹ ಕೇಶವಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1287ನೇಯ ಮತ್ತು ಅನುಶಾಸನ ಪರ್ವದ 220ನೇಯ ಭಾಗ ಇದು. ನಾವೀಗ ನೋಡಬೇಕಾದ ಅಧ್ಯಾಯ ವಾವಿಲ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 140ನೇದ್ದು, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 254ನೇದ್ದು, ವೈಷ್ಣವ ಪಾಠದಲ್ಲಿ 239ನೇದ್ದು, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 149ನೇಯ ಅಧ್ಯಾಯ. ವಿಷ್ಣು ಸಹಸ್ರನಾಮದ ಕುರಿತಾದಂಥ ಈ ಅಧ್ಯಾಯವನ್ನ ನಾವಿವತ್ತು ನೋಡಬೇಕಾಗಿದೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸರ್ವೇಭ್ಯಃ ಶ್ರೋತೃಭ್ಯಃ ಸಕುಟುಂಬೇಭ್ಯಃ ಸಪರಿವಾರೇಭ್ಯಃ ನವರಾತ್ರ ಮಹೋತ್ಸವಸ್ಯ ಪ್ರಥಮ ದಿವಸಸ್ಯ ಶುಭಾಶಯಾಃ ಇದಾನೀಂ ವ್ಯಾಹ್ರಿಯಂತೆ. ಭಗವತಃ ದೇವದೇವಸ್ಯ ಯಾನಿ ಗೌಣಾನಿ ನಾಮಾನಿ ಋಷಿಭಿಃ ಪರಿಗೀತಾನಿ ಯಾನಿ ಚ ಭೀಷ್ಮೇಣ ಶಾಂತನವೇನ ಯುಧಿಷ್ಠಿರಂ ಸಾನುಜಂ ಪ್ರತಿ ಅನುಗೀತಾನಿ ಯಾನ್ಯೇವ ವೇದವ್ಯಾಸಃ ಮಹಾಮುನಿಃ ಮಹಾಭಾರತ ಸಂಹಿತಾಯಾಂ ನಿಬಬಂಧ ಯೇಭ್ಯಃ ನಾಮಭ್ಯಃ ಶ್ರುತೇಭ್ಯಃ ಧರ್ಮಾರ್ಥಕಾಮ ಮೋಕ್ಷರೂಪಾಃ ಪುರುಷಾರ್ಥಾಃ ಸಾಧಿತಾಃ ಭವೇಯುಃ ತಾನಿ ಅಸ್ಮಿನ್ ಪರ್ವಕಾಲೇ ಸರ್ವೇ ವಯಂ ಶ್ರೋತುಕಾಮಾಃ ಅತ್ರ ಉಪತಿಷ್ಠಾಮಹೆ. ಶ್ರುತ್ವಾ ಧರ್ಮಾನ್ ಅಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರಃ ಶಾಂತನವಂ ಪುನರೇವ ಅಭ್ಯಭಾಷತ. ಯುಧಿಷ್ಠಿರಃ ಸಾನುಜಃ ಅಶೇಷಾನ್ ಧರ್ಮಾನ್ ಶಾಂತನವೇನ ಭೀಷ್ಮೇಣ ಶುಶ್ರಾವ. ಪುನಃ ಅನ್ಯಾನಪಿ ವಿಶಿಷ್ಟಾನ್ ಧರ್ಮಾನ್ ಶ್ರೋತುಕಾಮೋಯಂ ಧರ್ಮರಾಜಃ ಪುನರೇವ ಭೀಷ್ಮಮೇವಂ ಅಭ್ಯಭಾಷತ. ಪಾವನಾನಿ ಚ ಸರ್ವಶಃ ಅನೇಕ ರೀತಿಯಾದಂತಹ ಪಾವನ ನಾಮಗಳು, ಭಗವಂತನ ನಾಮಗಳನ್ನೆಲ್ಲ ಮತ್ತೆ ಅನೇಕ ಸಂಗತಿಗಳು, ಮನುಷ್ಯನ ವೈಯಕ್ತಿಕ ಜೀವನ, ರಾಜಕೀಯ ಜೀವನ ಇತ್ಯಾದಿಗಳಲ್ಲಿ ಆತನಿಗೆ ಸಹಾಯ ಮಾಡಬಹುದಾದಂತಹ ಅನೇಕಾನೇಕ ಧರ್ಮಗಳನ್ನ
ಅನೇಕಾನೇಕ ಸಂಗತಿಗಳನ್ನ ಭೀಷ್ಮರು ಯುಧಿಷ್ಠಿರನಿಗೆ ವರ್ಣನೆ ಮಾಡಿದ್ದಾರೆ. ಅದನ್ನೆಲ್ಲ ಆತ ಕೇಳಿ ಮುಗಿಸಿದ್ದಾನೆ. ಪುನರೇವ ಅಭ್ಯಭಾಷತ, ಮತ್ತೂ ಕೂಡ ಈ ಮುಂದಿನಂತೆ ಕೇಳ್ತಾ ಇದ್ದಾನಂತೆ. ಏನ್ ಕೇಳ್ತಿದ್ದಾನ ಅವನು? ಕಿಮೇಕಂ ದೈವತಂ ಲೋಕೆ ಕಿಂವಾಪ್ಯೇಕಂ ಪರಾಯಣಂ ಸ್ತುವಂತಹ ಕಂ ಅರ್ಚಂತಹ ಪ್ರಾಪ್ನುಯು ಮಾನವಾಹ ಶುಭಂ. ಈ ಜಗತ್ತಿನಲ್ಲಿ, ನಾವಿರುವಂತಹ ಈ ಜಗತ್ತಿನಲ್ಲಿ ಅಥವಾ ಶಾಸ್ತ್ರ ಪ್ರಪಂಚದಲ್ಲಿ, ಸಾಹಿತ್ಯ ಪ್ರಪಂಚದಲ್ಲಿ ಒಂದು ಪ್ರಧಾನವಾದಂತಹ ದೇವತೆ ಯಾವುದು? ಮತ್ತೆ ನಮ್ಗೆಲ್ಲರಿಗೂ ಕೊನೆಯ ಆಶ್ರಯವಾದಂತಹ ಒಂದು ಶಕ್ತಿ ಯಾವುದು? ಅದೆಲ್ಲವನ್ನು ನಾನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಅಂಥದ್ದೊಂದು ಶಕ್ತಿಯನ್ನ ನಾವು ಸ್ತುತಿಸಿ, ನಾವು ಅರ್ಚಿಸಿ ಶುಭವನ್ನ ಹೊಂದಬೇಕಾಗಿದೆ. ಎಲ್ಲಾ ಮಾನವರು ಕೂಡ ಅಶುಭವನ್ನು ಕಳ್ಕೋಬೇಕಾಗಿದೆ. ಕಮ್ ಅರ್ಚಂತಹ ಅಂಥ ಆ ಪರಾಶಕ್ತಿಯನ್ನ ನಾವು ಪೀಠದಲ್ಲಿ ಪುಷ್ಪ, ತುಳಸಿ ಇತ್ಯಾದಿಗಳ ಮೂಲಕವಾಗಿ, ಅಭಿಷೇಕ, ಮಂಗಲಾರತಿ ಇತ್ಯಾದಿಗಳ ಮೂಲಕವಾಗಿ ಅರ್ಚಿಸಬೇಕಾಗಿದೆ. ಅದೇ ಪರಾಶಕ್ತಿಯನ್ನ ನಾವು ಪ್ರಾರ್ಥಿಸಬೇಕಾಗಿದೆ ಕೂಡ. ಅರ್ಚತ ಪ್ರಾರ್ಚತ ಅಂತ ವೇದದಲ್ಲಿ ಕೇಳಿ ಬರ್ತದೆ, ನಮಗೆಲ್ಲ ಗೊತ್ತಿದೆ. ಅರ್ಚನೆ ಮಾಡುವುದಂದ್ರೆ ಪೀಠದಲ್ಲಿ ಇಟ್ಕೊಂಡು ಆ ಭಗವಂತನನ್ನು ಪೂಜಿಸುವುದು. ಪ್ರಾರ್ಥನೆ ಮಾಡುವುದಂದ್ರೆ ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳನ್ನು ಮಾಡುವುದು. ಆ ಮೂಲಕ ಭಗವಂತನನ್ನು ಪೂಜಿಸುವುದು. ಈ ಎಲ್ಲವನ್ನು ಯಾವ ಶಕ್ತಿಯನ್ನು ಉದ್ದೇಶಿಸಿ ನಾವು ಮಾಡಬೇಕು? ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂ ಜಪನ್ ಮುಚ್ಯತೆ ಜಂತು ಜನ್ಮ ಸಂಸಾರ ಬಂಧನಾತ್. ನೀನು ಭೀಷ್ಮ ನಮಗೆಲ್ಲರಿಗೂ ಕೂಡ ಹಿರಿಯನಾದವನು, ಪೂಜ್ಯನಾದವನು. ಮನುಷ್ಯ ಹುಟ್ಟಿದ ಆರಭ್ಯ ಮರಣಿಸುವವರೆಗೂ ಅನೇಕ ಥರದ ಧರ್ಮಗಳನ್ನ ಆಚರಿಸಬೇಕಾಗ್ತದೆ. ಅವನಿಗೆ ಕೆಲವು ಮನುಷ್ಯ ಧರ್ಮ ಅಂತಿವೆ, ಕೆಲವು ಸಮಾಜ ಧರ್ಮ ಅಂತಿವೆ, ಕೆಲವು ರಾಜಕೀಯ ಧರ್ಮಗಳು ಅಂತಿವೆ, ಕೆಲವು ಕೌಟುಂಬಿಕ ಧರ್ಮಗಳಿವೆ, ಸ್ತ್ರೀಗೆ ಕೆಲವು ಧರ್ಮಗಳಿವೆ, ಪುರುಷನಿಗೆ ಕೆಲವು ಧರ್ಮಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪ್ರತಿಯೊಬ್ಬರಿಗೂ ಕೂಡ ಅವರವರದೇ ಆದಂತಹ ಧರ್ಮಗಳಿರ್ತವೆ, ಅವರವರದೇ ಆದಂತಹ ಕರ್ತವ್ಯಗಳಿರ್ತವೆ. ಈ ಎಷ್ಟೆಲ್ಲಾ ಧರ್ಮಗಳು ನಮ್ಮ ಕಣ್ಮುಂದೆ ಕಾಣ್ತಾವಲ್ಲ, ಈ ಎಲ್ಲಾ ಧರ್ಮಗಳಲ್ಲೂ ಅತ್ಯಂತ ಶ್ರೇಷ್ಠವಾದ ಧರ್ಮ ಯಾವುದು? ಇದು ಯಾವ ಶ್ರೇಷ್ಠವಾದ ಧರ್ಮ ಅಂತ ನಿಮಗೆ ಕಾಣಿಸ್ತಾ ಇದೆ? ಕಿಂ ಜಪನ್ ಮುಚ್ಚತೆ ಜಂತು. ಯಾವ ಒಂದು ಮಂತ್ರವನ್ನ, ಯಾವ ಒಂದು ಶಕ್ತಿಯನ್ನ ಮಂತ್ರದ ಮೂಲಕವಾಗಿ ಜಪಿಸಿದರೆ ಸಾಧಕನಿಗೆ ಹುಟ್ಟು ಸಾವುಗಳ ಈ ಸಂಸಾರದ ಬಂಧನದಿಂದ ಬಿಡುಗಡೆ ಸಿಕ್ಕೀತು, ಅದನ್ನೆಲ್ಲ ನನಗೆ ನೀವು ಹೇಳಬೇಕು ಅಂತ ಕೇಳ್ತಾ ಇದ್ದಾನೆ ಯುಧಿಷ್ಠಿರ. ಅವನಿಗೆ ಗೊತ್ತಿಲ್ಲ ಅಂತಲ್ಲ, ಜಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯವ ಪೃಚ್ಛಂತಿ ಸಾಧವ ಅಂತ ಅಗ್ನಿಪುರಾಣದ ಮಾತೊಂದು ಗೀತಾ ಪ್ರಸ್ಥಾನದಲ್ಲೇ ಉಲ್ಲೇಖ ಕಂಡಿದೆ. ಯುಧಿಷ್ಠಿರ ದೊಡ್ಡ ಜ್ಞಾನಿಯೇ. ಅವನನ್ನೇ ಈ ಪ್ರಶ್ನದ ಕುರಿತಾಗಿ ಯಾರಾದರೂ, ಈ ವಿಷಯದ ಕುರಿತಾಗಿ ಯಾರಾದರೂ ಕೇಳಿದರೆ ಅವನೇ ಅದರ ಬಗ್ಗೆ ವಿಸ್ತೃತವಾಗಿ ಹೇಳ್ತಿದ್ದೇನ. ಆದರೆ ಭೀಷ್ಮನಂತಹ ಒಬ್ಬ ದೊಡ್ಡ ಜ್ಞಾನಿ ಸಿಕ್ಕಿರುವಾಗ ನಾನು ಹೆಚ್ಚಿನ ಸಂಗತಿಗಳನ್ನು ತಿಳ್ಕೊಳ್ಬೇಕು, ತಾನೂ ಹೆಚ್ಚಿನ ಸಂಗತಿಗಳನ್ನು ತಿಳ್ಕೋಬೇಕು. ಮತ್ತೆ ಸ್ಥಾಪನಾಯವ, ಅದರ ನೆಪದಿಂದ ಈ ಜಗತ್ತಿಗೆ ಹೆಚ್ಚಿನ ಸಂಗತಿಗಳನ್ನು ತಿಳಿಸಬೇಕು ಅಂತನ್ನುವುದು ಆತನ ಉದ್ದೇಶ. ಅದಕ್ಕಾಗಿ ಇಷ್ಟೆಲ್ಲ ಪ್ರಶ್ನೆಗಳನ್ನು ಮಾಡ್ತಿದ್ದಾನೆ. ಆ ಪ್ರಶ್ನವನ್ನ ಭೀಷ್ಮ ಯುಧಿಷ್ಠಿರನಿಗೆ ಮಾಡಿದ್ದನ್ನು ನಾವು ಕೇಳ್ತಾ ಇದ್ದೀವಲ್ಲ, ಅದು ನಮಗೆ ಗೊತ್ತಿದೆ. ಭಗವಂತನನ್ನು ಆರಾಧಿಸಬೇಕು, ಭಗವಂತನ ಕುರಿತಾಗಿ ಜಪ, ಸ್ತೋತ್ರ ಇತ್ಯಾದಿಗಳನ್ನು ಮಾಡಬೇಕು ಅಂತ. ಅದನ್ನ ಭೀಷ್ಮರು ಅದನ್ನೇ ಮುಂದೆ ಹೇಳ್ತಾರೆ.
ಹಾಗಾದ್ರೆ ಈಗಲೇ ನಮ್ಗೆ ಗೊತ್ತಾಯ್ತದ, ಸರ್ವಧರ್ಮಗಳಲ್ಲೂ ಕೂಡ ಈ ಜಗತ್ತಿನಲ್ಲಿ ಧರ್ಮ ಅನ್ನೋ ಶಬ್ದದಿಂದ, ಕರ್ತವ್ಯ ಅನ್ನೋ ಹೆಸರಿನಿಂದ ಮನುಷ್ಯನ ಜವಾಬ್ದಾರಿ, ಮನುಷ್ಯನ ಬಾಧ್ಯತೆ, ಮನುಷ್ಯನ ಡ್ಯೂಟಿ ಅನ್ನೋ ಹೆಸರಿನಿಂದ ಏನೇನು ಆತ ಮಾಡಬೇಕಾಗಿದೆಯೋ, ಶಾಸ್ತ್ರದಲ್ಲಿ ಏನನ್ನು ಹೇಳಿದ್ದಾರೆ, ಸಮಾಜದ ನಿಯಮಗಳಲ್ಲಿ ಏನನ್ನು ಹೇಳಿದ್ದಾರೆ, ಆ ಎಲ್ಲಾ ಧರ್ಮಗಳಲ್ಲಿಯೂ ಕೂಡ ಅತ್ಯಂತ ಪ್ರಧಾನವಾದಂತಹ ಧರ್ಮ ಅಂದ್ರೆ ಭಗವಂತನನ್ನು ಆರಾಧನೆ ಮಾಡುವುದೇ ದೊಡ್ಡ ಧರ್ಮ. ಈ ಒಂದು ಶ್ಲೋಕದ ಆಧಾರದಿಂದಲೇ ಹಿಂದೆ ಭಗವದ್ಗೀತಾದ ವ್ಯಾಖ್ಯಾನ ಮಾಡುವಾಗ ಕೂಡ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅನ್ನುವ ಶ್ಲೋಕಕ್ಕೂ ಕೂಡ ಒಂದು ಅರ್ಥವನ್ನ ನಾನು ಆಲೋಚನೆ ಮಾಡಿ ತಮ್ಮೆಲ್ಲದರಿಗೆ ಎದುರಿಗೆ ಹೇಳಿದ್ದೆ. ಅದನ್ನ ಅಂಥ ಒಂದು ಅರ್ಥವನ್ನ ಹಿರಿಯ ವಿದ್ವಾಂಸರ ಮುಖದಿಂದಲೂ ಕೂಡ ಆಮೇಲೆ ಕೇಳಿದಾಗ ನಾನು ಆಲೋಚನೆ ಮಾಡಿದ್ದೆ ಸರಿ ಇದೆ ಅಂತ ಕಾಣಿಸ್ತು. ಸರ್ವಧರ್ಮಾನ್ ಪರಿತ್ಯಜ್ಯ, ಗೀತಾ ಕೂಡ ಅದನ್ನೇ ಹೇಳಿದೆ. ಸ್ತ್ರೀಯ ಧರ್ಮ, ಪುರುಷನ ಧರ್ಮ ಇತ್ಯಾದಿ ಯಾವುದ್ಯಾವುದೋ ಧರ್ಮಗಳನ್ನ ನಮಗೆ ನಾವು ಅಂಟಿಸ್ಕೊಂಡಿರ್ತೇವೆ. ನಾವು ಈ ಜಗತ್ತಿನಲ್ಲಿ ಹುಟ್ಟಿ ಬಂದ ಮೇಲೆ ಸ್ತ್ರೀಯಾಗಿರ್ತೇವೆ ಅಥವಾ ಪುರುಷರಾಗಿರ್ತೇವೆ, ಯಾವುದ್ಯಾವುದೋ ವಂಶಗಳು, ಯಾವುದ್ಯಾವುದೋ ವರ್ಣಗಳು, ಯಾವುದ್ಯಾವುದೋ ಜಾತಿಗಳು, ನಮಗೆ ಯಾವುದ್ಯಾವುದೋ ರಾಷ್ಟ್ರೀಯತೆ, ಯಾವುದೋ ಒಂದು ಧರ್ಮ, ಇಂಥದ್ದೆಲ್ಲದಕ್ಕೂ ಕೂಡ ನಮ್ಮನ್ನು ನಾವು ಅಂಟಿಸ್ಕೊಂಡಿರ್ತೀವಿ, ಗುರುತಿಸ್ಕೊಂಡಿರ್ತೇವೆ. ಅದಕ್ಕೆ ತಕ್ಕಂತೆ ಅನೇಕ ಕರ್ತವ್ಯಗಳನ್ನು ಮಾಡಬೇಕು ಅಂತ ನಮಗೆ ಒಂದು ಬಾಧ್ಯತೆ ಬರ್ತದೆ. ಸಮಾಜ ನಮ್ಮಿಂದ ಅದನ್ನ ಅಥವಾ ನಿರೀಕ್ಷಿಸ್ತದೆ. ನಾವು ಕೂಡ ಹಾಗೆ ಕರ್ತವ್ಯಗಳನ್ನು ಮಾಡಬೇಕು ಅಂತ ಅನ್ಕೋತೇವೆ. ಆ ಎಲ್ಲಾ ಕರ್ತವ್ಯಗಳನ್ನು ಕೂಡ ಸರ್ವಧರ್ಮಾನ್ ಪರಿತ್ಯಜ್ಯ, ಪರಿತ್ಯಾಗ ಮಾಡುವುದು ಅಂದ್ರೆ ಅದನ್ನು ಬಿಟ್ಟು ಬಿಡುವುದು ಅಂತ ಅರ್ಥ ಅಲ್ಲ ಪೂರ್ಣವಾಗಿ. ಅದೆಲ್ಲದಕ್ಕಿಂತ ಪ್ರಧಾನವಾಗಿ ಮಾಮೇಕಂ ಶರಣಂ ವ್ರಜ, ಭಗವಂತನನ್ನು ಶರಣ ಹೋಗುವುದೇ ಅತ್ಯಂತ ದೊಡ್ಡ ಧರ್ಮ. ಸ್ತ್ರೀಯಾಗಲಿ, ಪುರುಷನಾಗಲಿ, ಮತ್ತಾವುದೋ ವರ್ಣಕ್ಕೆ ಸಂಬಂಧಪಟ್ಟವನಾಗಿರ್ಲಿ, ಭಾರತೀಯನಾಗಿರ್ಲಿ, ವಿದೇಶಿಯನಾಗಿರ್ಲಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇತ್ಯಾದಿ ಯಾವುದೇ ಆಗಿರ್ಲಿ, ಪ್ರತಿಯೊಬ್ಬರಿಗೂ ಕೂಡ ಭಗವಂತನನ್ನು ಶರಣ ಹೋಗುವುದೇ ದೊಡ್ಡ ಧರ್ಮ. ಇದು ಬಹಳ ಮಹತ್ವದ ಸಂಗತಿ. ನಾವೀಗ ವಿಷ್ಣು ಸಹಸ್ರನಾಮವನ್ನು ಕೇಳಬೇಕು ಅಂತ ಕೂತಿದ್ದೇವೆ. ಭಗವಂತನನ್ನು ಶರಣ ಹೋಗುವುದೇ ಎಲ್ಲಾ ಧರ್ಮೀಯರಿಗೂ ಕೂಡ. ಜಗತ್ತಿನ ಅನೇಕ ಧರ್ಮಗಳಿವೆ, ಪ್ರಧಾನವಾದ ಧರ್ಮಗಳಿವೆ, ಅಪ್ರಧಾನವಾದಂತಹ ಎಷ್ಟೋ ಆದಿವಾಸಿ ಧರ್ಮಗಳು, ಮೂಲ ನಿವಾಸಿಗಳ ಧರ್ಮಗಳೆಲ್ಲ ಇವೆ. ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಮುಸಲ್ಮಾನ್ ಧರ್ಮ ಇತ್ಯಾದಿ ಧರ್ಮಗಳಿವೆ, ಬೌದ್ಧ, ಜೈನ ಇತ್ಯಾದಿ ಧರ್ಮಗಳಿವೆ. ಎಲ್ಲಾ ಧರ್ಮೀಯರಿಗೂ ಕೂಡ ಭಗವಂತನನ್ನು ಶರಣ ಹೋಗುವುದೇ ಅತ್ಯಂತ ದೊಡ್ಡ ಧರ್ಮ. ಭಗವಂತನನ್ನ ನೀವು ಯಾವ ಹೆಸರಿಂದ ಕರಿತೀರಿ ಅಂತ ಅನ್ನುವುದು ನಿಮಗೆ ಬಿಟ್ಟದ್ದು. ಆದರೆ ಭಗವಂತ ದೇವ ಅಂತ ಅವನನ್ನ ಕರೀಲಿಕ್ಕೆ ಯಾವುದೇ ತಕರಾರು ಇಲ್ಲ, ಯಾವುದೇ ರೀತಿಯಾದಂತಹ ಆಕ್ಷೇಪವೂ ಕೂಡ ಯಾರಿಂದಲೂ ಅದಕ್ಕೆ ಇರ್ಲಿಕ್ಕಿಲ್ಲ. ಅವರು ಪ್ರತಿಯೊಬ್ಬರು ಕರ್ತವ್ಯವೂ ಕೂಡ ಭಗವಂತನನ್ನ ಶರಣ ಹೋಗುವುದೇ. ಮಾಮೇಕಂ ಶರಣಂ ವ್ರಜ, ನನಗೆ ನೀನು ಶರಣ ಹೋಗು. ಅಹಂ ತ್ವಾಂ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಯಾವ್ಯಾವ ಕರ್ತವ್ಯ ನೀನು ಮಾಡಬೇಕಾಗಿದೆಯಲ್ಲ, ಆ ಕರ್ತವ್ಯಗಳನ್ನು ಮಾಡಬೇಕಾದಾಗೆಲ್ಲ ನಿನ್ನಿಂದ ಅನೇಕ ಚ್ಯುತಿಗಳಾಗುವ ಸಾಧ್ಯತೆ ಇದೆ. ನಾವು ನಮಗೆ ಬಂದಂಥ ನಮ್ಮ ಪಾಲಿನ ಕರ್ತವ್ಯವನ್ನು, ನಮ್ಮ ಪಾಲಿನ ಡ್ಯೂಟಿಯನ್ನು ಮಾಡುವಾಗ ಅತ್ಯಂತ ಉತ್ಸಾಹದಿಂದ, ಬದ್ಧತೆಯಿಂದ, ಕಮಿಟೆಡ್ ಆಗಿ ಮಾಡ್ಲಿಕ್ಕೆ ಹೋದ್ರೂ ಕೂಡ ನಮಗಿರುವಂತಹ ಅಲ್ಪ ಜ್ಞಾನ, ಅಲ್ಪ ಶಕ್ತಿ, ಅಲ್ಪ ಅನುಭವ, ಅಲ್ಪ ಆಯುಷ್ಯ, ಇದರ ಕಾರಣಗಳಿಂದಾಗಿ ಅನೇಕ ತಪ್ಪುಗಳು, ಅನೇಕ ಪ್ರಮಾದಗಳಲ್ಲಾಗೋ ಸಾಧ್ಯತೆ ಇದೆ. ಅದರಿಂದ ಬರುವ ಪಾಪಗಳನ್ನೆಲ್ಲ ನಾನು ಪರಿಹಾರ ಮಾಡ್ತೇನೆ. ಪ್ರತಿಯೊಂದು ಕರ್ಮವನ್ನು ಮಾಡುವಾಗಲೂ ಕೂಡ ನನಗೆ ಶರಣಾಗತನಾಗಿ ಮಾಡು. ಯಾವ ಕರ್ಮವನ್ನು, ಉಳಿದೆಲ್ಲ ಕರ್ಮಗಳನ್ನು ಬಿಡಬೇಕು ಅಂತ ಅರ್ಥ ಅಲ್ಲ, ಉಳಿದ ಧರ್ಮಗಳನ್ನು ಬಿಡಬೇಕು ಅಂತ ಅರ್ಥ ಅಲ್ಲ. ಆ ಉಳಿದ ಧರ್ಮಗಳನ್ನು ಮಾಡುವಾಗಲೇ, ಉಳಿದ ಕರ್ತವ್ಯಗಳನ್ನು ಮಾಡುವಾಗಲೇ ನನಗೆ ಭಗವಂತನಿಗೆ ಇದು ಅರ್ಪಿತ, ಭಗವಂತನಿಗೆ ಶರಣ ಹೋಗಿ ನಾನು ಇದನ್ನು ಮಾಡ್ತಾ ಇದ್ದೇನೆ ಅನ್ನುವಂಥ ಒಂದು ಎಚ್ಚರ ಇರಲಿ. ಭಗವಂತ ಇದನ್ನು ಮಾಡಿಸ್ತಾ ಇದ್ದಾನೆ ಅನ್ನುವಂಥ ಎಚ್ಚರ ಇರಲಿ. ಹಾಗಿದ್ದಾದ್ರೆ
ಅಹಂ ತಾಂ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ. ನಿನಗೆ ಯಾವುದಾದ್ರೂ ಧರ್ಮದ ಸಂದೇಹ ಬರಬಹುದು. ಅದು ಕೃಷ್ಣ ಅರ್ಜುನನಿಗೆ ಹೇಳಿದ್ದು, ಅಥವಾ ನಮಗೂ ಅದು ಹೇಳಿದ್ದೆ. ಅನೇಕ ಪ್ರಸಂಗಗಳಲ್ಲಿ ಕೆಲವು ಸಂಗತಿಗಳನ್ನ, ಕೆಲವು ಕಾರ್ಯಗಳನ್ನ ನಮಗೆ ಇಷ್ಟವಿಲ್ಲದೆಯೂ ಇದ್ದು ನಾವು ಮಾಡುವಂತ ಪ್ರಸಂಗ ಬರಬಹುದು. ಅದು ಅಧರ್ಮ ಅಂತ ನಮಗೆ ಕಾಣಿಸ್ತಾ ಇರಬಹುದು. ಅದು ವಾಸ್ತವಿಕವಾಗಿ ಅಧರ್ಮವೇ ಆಗಿದ್ದಿರಬಹುದು. ನಮಗೆ ಅಧರ್ಮ ಅಂತ ಕಂಡು ವಾಸ್ತವಿಕವಾಗಿ ಧರ್ಮ ಇರಬಹುದು, ಅಥವಾ ವಾಸ್ತವಿಕವಾಗಿಯೇ ಅದು ಅಧರ್ಮವೇ ಆಗಿದ್ದಿರಬಹುದು. ಅಂಥದನ್ನೇ ಮಾಡುವಂತ ಪ್ರಸಂಗವೂ ನಮ್ಗೆ ಬರೋದಿಲ್ಲ ಅಂತೇನಿಲ್ಲ. ಅಂತ ಪ್ರಸಂಗಗಳನ್ನು ಮನುಷ್ಯ ತಂದುಕೋತಾನೆ, ಎದುರಿಸಲಿಕ್ಕೆ ಬೇಕಾಗ್ತದೆ ಜೀವನದಲ್ಲಿ. ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾ ಅಂತ ಹೇಳಿದಂತೆ, ಸರ್ವ ಆರಂಭಾ ಸರ್ವೇಷಾಂ ಆರಂಭಾ ಸರ್ವೇ ಆರಂಭಾ. ಪ್ರತಿಯೊಬ್ಬ ಮನುಷ್ಯನು, ಸ್ತ್ರೀ ಪುರುಷ, ಶ್ರೀಮಂತ ಬಡವ ಇತ್ಯಾದಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮಾಡುವಂಥ ಪ್ರತಿಯೊಂದು ಚಟುವಟಿಕೆಯೂ ಕೂಡ, ಪಂಡಿತ ಪಾಮರ ಹೀಗೆ ಪ್ರತಿಯೊಬ್ಬನು ಮಾಡುವ ಚಟುವಟಿಕೆಯೂ ಕೂಡ, ಪ್ರತಿಯೊಂದು ಚಟುವಟಿಕೆಯೂ ಕೂಡ ದೋಷೇಣ, ಒಂದಲ್ಲ ಒಂದು ದೋಷ ಅಲ್ಲಿದ್ದೇ ಇರ್ತದೆ. ಹೇಗೆಂದ್ರೆ ಧೂಮೇನ ಅಗ್ನಿರಿವಾವೃತ. ಒಂದು ಕಡೆ ಒಂದು ಅಗ್ನಿ ಹೊತ್ತಿಕೊಂಡ್ರೆ ಅಲ್ಲಿ ಸ್ವಲ್ಪ ಅಲ್ಲ ಸ್ವಲ್ಪ ಧೂಮ, ಹೊಗೆ ಇದ್ದೇ ಇರ್ತದೆ. ಅದಂತೆ ನಮ್ಮೆಲ್ಲಾ ಚಟುವಟಿಕೆಗಳು ಕೂಡ ಅಲ್ಲಿ ಒಂದಲ್ಲ ಒಂದು ದೋಷ ಇದ್ದೇ ಇರ್ತದೆ. ಅಂತ ಸಮಸ್ಯೆಗಳನ್ನು ನಾವು ಎದುರಿಸಿದಾಗ ಎಲ್ಲಾ ಪ್ರಸಂಗಗಳಲ್ಲೂ ಕೂಡ ಭಗವಂತ ಈ ಕರ್ಮಗಳನ್ನು ನಾವು ಮಾಡಿಸ್ತಾ ಇದ್ದಾನೆ, ನಾನು ಮಾಡಬೇಕಾಗಿದೆ. ಅದರ ತಪ್ಪುಗಳನ್ನು ಆತನೇ ಸರಿಪಡಿಸಬೇಕು, ಸರಿಯಾದ ಕರ್ತವ್ಯಗಳನ್ನು ಆತನೇ ನನ್ನ ಕಡೆಯಿಂದ ಮಾಡಿಸ್ಬೇಕು ಅನ್ನುವಂಥ ಎಚ್ಚರ ಇದ್ರೆ ಅದೇ ಶರಣಾಗತಿ. ರಕ್ಷತೀತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಶರಣಾಗತಿರಿತ್ಯೇಷ ವಿಷ್ಣೋರ್ ಮೋಕ್ಷ ಫಲಪ್ರದ. ರಕ್ಷತೀತ್ಯೇವ ವಿಶ್ವಾಸ, ಏನೇ ಆದರೂ ಭಗವಂತ ನನ್ನನ್ನು ರಕ್ಷಿಸಿಯೇ ರಕ್ಷಿಸ್ತಾನೆ, ಯಾವುದೇ ಕಾಲಕ್ಕೂ ಆತನನ್ನು ಕೈ ಬಿಡೋದಿಲ್ಲ ಅನ್ನೋ ಎಚ್ಚರ. ತದೀಯೋಹಂ, ನಾನು ಅವನವನಾಗಿದ್ದೇನೆ, ನಾನು ಅವನ ಪ್ರತಿಬಿಂಬನಾಗಿದ್ದೇನೆ, ಅವನ ಬಿಂಬನಾಗಿದ್ದಾನೆ, ನಾನು ಅವನ ಪುತ್ರನಾಗಿದ್ದೇನೆ, ಆತ ನಮ್ಮ ತಂದೆ ಆಗಿದ್ದೇನೆ. ಅಯಂ ಪಿತಾ ಏತೇ ಪುತ್ರಾಹ ಅಂತ ಹೇಳಿ ಈ ಐತರಿ ಉಪನಿಷತ್ತು ಆ ಭಗವಂತನನ್ನು ವರ್ಣಿಸ್ತದೆ. ನಾನು ಅವನ ಪುತ್ರ, ಆತ ನಮ್ಮ ತಂದೆ. ಅದೆಲ್ಲ ಸಂಗತಿಗಳನ್ನು ಗಮನದಲ್ಲಿಟ್ಕೊಂಡು ನಾವು ಅವನಿಗೆ ಶರಣು ಹೋದರೆ ಆತ ನಮ್ಮೆಲ್ಲ ತಪ್ಪುಗಳನ್ನ ಕ್ಷಮಿಸಿ ನಮ್ಮ ಬಳಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಅದು ಆ ಭಗವದ್ಗೀತಾದಲ್ಲಿ ಬರೋ ಅರ್ಥ. ಇದು ಅಷ್ಟೇ ಇಲ್ಲಿಯೂ ಸರ್ವಧರ್ಮಾಣಾಂ ಪರಮಃ ಧರ್ಮ. ಎಲ್ಲಾ ಧರ್ಮಗಳನ್ನು ಮಾಡುವಾಗಲೂ ಕೂಡ ಅದರ ಹಿನ್ನೆಲೆಯಲ್ಲಿ ಇರಬೇಕಾದದ್ದು ಭಗವಂತನ ನಾಮಸ್ಮರಣ. ನಾವಿದನ್ನ ಅನೇಕ ಪ್ರಸಂಗಗಳೆಲ್ಲ ನೋಡೇ ಇದ್ದೇವೆ. ಅದರ ಸರ್ವಧರ್ಮಗಳ ಪರಿತ್ಯಾಗ ಮತ್ತು ಭಗವಂತನ ಶರಣಾಗತಿ ಅನ್ನುವುದೊಂದನ್ನು ಮನಸ್ಸಿನಿಂದ ತಂದುಕೊಂಡಾಗ ಅನೇಕ ಸಂಗತಿಗಳು ನಮ್ಮ ಮನಸ್ಸಿಗೆ ಬರ್ತವೆ, ನಮ್ಮ ಮನಸ್ಸಿಗೆ ಬರಬೇಕವು. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನಜಾತು ಚಿತ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ ಅಂತ ಒಂದು ಶ್ಲೋಕವನ್ನು ನಾವು ಕೇಳಿರ್ತೇವೆ. ಖ್ಯಾತವಾದಂತಹ ಶ್ಲೋಕವೇ ಇದು. ಸ್ಮರ್ತವ್ಯ ಸತತಂ ವಿಷ್ಣು, ಸತತವಾಗಿ ಭಗವಂತನನ್ನ ನಾವು ಸ್ಮರಿಸಬೇಕು. ವಿಷ್ಣು ಅಂತ ಸ್ವಲ್ಪ ಶಬ್ದ ಇದೆ, ವಿಷ್ಣು ಸಹಸ್ರನಾಮವನ್ನೇ ಕೇಳಿ ಕೊರಟಿದ್ದೇವೆ ಈಗ. ವಿಷ್ಣು ಅಂತಂದ್ರೆ ಎಲ್ಲ ಕಡೆ ವ್ಯಾಪ್ತನಾದವನು ಅಂತ ಅರ್ಥ. ಈ ಜಗತ್ತಿನಲ್ಲಿ ಇರುವಂತಹ ಎಲ್ಲ ಧರ್ಮಗಳ ಶಾಸ್ತ್ರಗಳಲ್ಲಿಯೂ ಎಲ್ಲ ಧರ್ಮಗಳ ಗ್ರಂಥದಲ್ಲಿಯೂ ಪ್ರತಿಪಾದಿತನಾದಂತಹ ಭಗವಂತ ಅವನು ವಿಷ್ಣುವೇ. ವ್ಯಾಪ್ತ ಅಂತ ಅಷ್ಟೇ ಅರ್ಥ. ಅವನಿಗೆ ವಿಷ್ಣು ಅಂತನ್ನೋದು ಯಾರೋ ಒಬ್ರು ಇಟ್ಟ ಹೆಸರಲ್ಲ, ಅದು ಅವನ ಆ ಗುಣವನ್ನು ನೋಡಿ, ಅವನ ಆ ಶಕ್ತಿಯನ್ನು ನೋಡಿ ಶಾಸ್ತ್ರಗಳು ಆತನಿಗೆ ಇಟ್ಟ ಹೆಸರು. ನಮಗೆ ನಮ್ಮನ್ನು ಕರೆಯಲಿಕ್ಕಾಗಿ ನಮಗೊಂದು, ನಮ್ಮ ತಂದೆಗೊಂದು, ನಮಗೊಂದು, ನಮ್ಮ ಮಗನಿಗೊಂದು ಹೆಸರನ್ನು ಇಟ್ಟಿರ್ತಾರೆ. ಮಗನಿಗೆ ಒಂದೊಂದು ಹೆಸರನ್ನು ಇಟ್ಟಿರ್ತಾರೆ. ಅವು ಯಾವುದೂ ಸಾರ್ಥಕವಾಗಬೇಕಾಗಿಲ್ಲ. ಆದ್ರೆ ಭಗವಂತನ ಪ್ರತಿಯೊಂದು ಹೆಸರು ಕೂಡ ಗುಣವಾಚಕವಾದ್ದರಿಂದ ಆ ಗುಣ ಅವನಲ್ಲಿ ಇದ್ರೆ ಯಾವ ಧರ್ಮದ ಯಾವ ಗ್ರಂಥದಲ್ಲಾದರೂ ಕೂಡ ವಿಷ್ಣು ಅಂದ್ರೆ ವ್ಯಾಪಕ ಅಂತಾನೆ ಅರ್ಥ. ಅದು ಯಾವನೋ ಒಬ್ಬ ನಿರ್ದಿಷ್ಟ ವ್ಯಕ್ತಿಗೆ ಹೆಸರಲ್ಲ. ನಮ್ಮ ಭಗವಂತ ವಿಷ್ಣು ಅಲ್ಲ ಅಂದ್ರೆ ನಮ್ಮ ಭಗವಂತ ವ್ಯಾಪಕ ಅಲ್ಲ, ಸರ್ವತ್ರ ವ್ಯಾಪ್ತನಲ್ಲ, ಅವನು ಆಮ್ನಿ ಪ್ರೆಸೆಂಟ್ ಅಲ್ಲ ಅಂತ ಹೇಳಿದಂತೆ ಯಾರಾದ್ರು. ಅದನ್ನೇ ಮುಂದೊಂದು ಶ್ಲೋಕದಲ್ಲಿ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ
ಋಷಿಭಿ ಪರಿಗೀತಾನಿ ತಾನಿ ವಕ್ಷಾಮಿ ಭೂತಯೇ ಅಂತ ಈ ವಿಷ್ಣು ಸಹಸ್ರನಾಮದ ಆರಂಭದಲ್ಲಿ ಇನ್ನೊಂದು ಶ್ಲೋಕವನ್ನು ನೋಡ್ತೇವೆ. ಗೌಣಾನಿ ನಾಮಾನಿ, ಇವೆಲ್ಲವೂ ಗುಣವಾಚಕವಾದಂತಹ ನಾಮಗಳಿವೆ. ಗೌಣ ಅಂದ್ರೆ ಅಪ್ರಧಾನವಾದ ನಾಮಗಳು, ಅವಕ್ಕಷ್ಟೇನು ಬೆಲೆ ಇಲ್ಲ ಅಂತ ಅರ್ಥ ಅಲ್ಲ. ಪ್ರತಿಯೊಂದು ಗುಣವಾಚಕವಾದ ನಾಮ ಆದ್ರಿಂದ ಋಷಿಗಳು ಅದನ್ನು ಹೇಳಿದ್ದಾರೆ. ತಾನಿ ವಕ್ಷಾಮಿ ಭೂತಯೇ, ನಾವು ಈ ಜಗತ್ತಿನಲ್ಲಿ ಭೌತಿಕ ಸಂಪತ್ತನ್ನ, ಆಧ್ಯಾತ್ಮಿಕ ಸಂಪತ್ತನ್ನ ಪಡೆದು ಅಭಿವೃದ್ಧಿಯನ್ನು ಹೊಂದಬೇಕಾಗಿದೆ. ಅದಕ್ಕಾಗಿ ನಿನಗೆ ಇದನ್ನು ಹೇಳ್ತೇನೆ. ಮಹಾತ್ಮನಾದ ವಿಷ್ಣುವಿನ ನಾಮಗಳನ್ನ ನಿನಗೆ ಹೇಳ್ತೇನೆ. ವಿಖ್ಯಾತಾನೆ, ಜಗತ್ತಿನಲ್ಲಿ ಎಲ್ಲ ಶಾಸ್ತ್ರಗಳಲ್ಲಿಯೂ ಎಲ್ಲ ಜ್ಞಾನಿಗಳ ಬಾಯಲ್ಲಿಯೂ ಕೂಡ ಈ ನಾಮಗಳು ನಲಿದಾಡ್ತಾ ಇವೆ. ಆದ್ರಿಂದ ವಿಖ್ಯಾತಗಳು. ಮಹಾತ್ಮನಾದಂಥ ಈ ಜಗತ್ತಿನ ಪ್ರತಿಯೊಂದು ಜೀವಕ್ಕಿಂತಲೂ ಪ್ರತಿಯೊಂದು ಜಡಕ್ಕಿಂತಲೂ ದೊಡ್ಡವನು, ದೊಡ್ಡ ಆತ್ಮ ಪರಮಾತ್ಮ. ಅಂಥ ಗೌಣ ನಾಮಗಳು, ಅವನಿಗಿರುವಂಥ ಗೌಣ ನಾಮಗಳು, ಗುಣವಾಚಕವಾದ ನಾಮಗಳು. ಕೇವಲ ಅವನನ್ನು ಕರೀಲಿಕ್ಕಾಗಿ ಇಟ್ಟಿರುವಂತಹ ಹೆಸರು ಯಾವುದೂ ಅಲ್ಲ. ನಮ್ಮಲ್ಲಿ ಒಬ್ಬ ಪ್ರಧಾನಮಂತ್ರಿಗೆ, ಒಬ್ಬ ರಾಷ್ಟ್ರಪತಿಗೆ ಒಂದು ನಾಮ ಇಟ್ಟಿರ್ತಾರೆ. ನಾಮ ಪ್ರಧಾನಮಂತ್ರಿ ಆದ್ಮೇಲೆ ಇಟ್ಟಿರುವುದಲ್ಲ, ರಾಷ್ಟ್ರಪತಿ ಆದ್ಮೇಲೆ ಇಟ್ಟಿರುವುದಲ್ಲ, ಮೊದಲೇ ಇಟ್ಟಿರ್ತಾರೆ. ಒಂದು ಮಗುವಾಗಿ ಹುಟ್ಟಿದಾಗಲೇ ಆತನಿಗೆ ಇಟ್ಟಿರ್ತಾರೆ. ಆತನನ್ನು ಕರೀಲಿಕ್ಕಾಗಿರುವಂತಹ ಒಂದು ನಾಮ. ರಾಷ್ಟ್ರಪತಿಗೂ ಇಟ್ಟಿರ್ತಾರೆ, ಪ್ರಧಾನಮಂತ್ರಿಗೂ ಇಡ್ತಾರೆ, ಮತ್ತೆ ಒಬ್ಬ ಬಡವನಿಗೂ ಇಟ್ಟಿರ್ತಾರೆ, ಶ್ರೀಮಂತರಿಗೂ ಇಡ್ತಾರೆ. ಯಾವುದೂ ಗುಣವಾಚಕ ಅಲ್ಲ, ಕೇವಲ ಅವೆಲ್ಲ ಅವರಿಗೆ ಕರೀಲಿಕ್ಕಾಗಿರುವಂತಹ ಒಂದು ಹೆಸರು. ಆದ್ರಿಂದ ನಮ್ಮ ಮಕ್ಕಳಿಗೆ ಒಂದು ಹೆಸರು ಇರ್ತದೆ, ನಿಮ್ಮ ಮಕ್ಕಳಿಗೆ ಮತ್ತೊಂದು ಹೆಸರು, ಅವರ ಮಕ್ಕಳಿಗೆ ಮತ್ತೊಂದು ಹೆಸರು. ನಮ್ಮ ಮಕ್ಕಳನ್ನ ನಾವು ಅದೇ ಹೆಸರಿನಿಂದಲೇ ಕರಿಬೇಕು. ನಿಮ್ಮ ಮಕ್ಕಳ ಹೆಸರಿನಿಂದ ನಮ್ಮ ಮಕ್ಕಳನ್ನು ಕರೀಲಿಕ್ಕೆ ಬರೋದಿಲ್ಲ, ನಮ್ಮ ಮಕ್ಕಳ ಹೆಸರಿನಿಂದ ನಿಮ್ಮ ಮಕ್ಕಳನ್ನು ಕರೀಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಹಾಗೇನಾದ್ರು ಕರೆದ್ರೆ ಯಾರು ಯಾರನ್ನು ಕರಿತಾ ಇದ್ದಾರೆ, ಯಾತಕ್ಕಾಗಿ ಕರಿತಾ ಇದ್ದಾರೆ ಅಂತ ಕೇಳುವವರಿಗೆ ಗೊಂದಲ ಆಗ್ತದೆ. ಆದ್ರಿಂದ ಅವೆಲ್ಲ ನಾವೆಲ್ಲ ಇಟ್ಕೊಂಡದ್ದು ನಮ್ಮ ಮಕ್ಕಳಿಗೆ ಇಡುವುದು, ಇಟ್ಟುಕೊಂಡ ಹೆಸರುಗಳು ಮತ್ತು ಇಡುವ ಹೆಸರುಗಳೆಲ್ಲವೂ ಕೂಡ ವ್ಯಕ್ತಿಯನ್ನು ಕರೀಲಿಕ್ಕಾಗಿ ಇಟ್ಕೊಂಡಂತ ಹೆಸರುಗಳು, ಯಾವುದು ಗುಣವಾಚಕ ಅಲ್ಲ. ಆದ್ರೆ ಇವು ಯಾವುದೂ ಕೂಡ ಭಗವಂತನನ್ನ ಕರೀಲಿಕ್ಕಾಗಿ ಮಾಡಿದ ಹೆಸರುಗಳು ಮಾತ್ರ ಅಲ್ಲ, ಎಲ್ಲವೂ ಗುಣವಾಚಕ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ. ಸತತವಾಗಿ ಭಗವಂತನನ್ನ ವಿಷ್ಣು ಅಂತ ಸ್ಮರಿಸಬೇಕು. ಅಂದ್ರೆ ಆತ ಎಲ್ಲ ಕಡೆ ವ್ಯಾಪ್ತ, ನಮ್ಮ ಒಳಗೂ ವ್ಯಾಪ್ತನಾಗಿದ್ದಾನೆ, ಹೊರಗೂ ವ್ಯಾಪ್ತನಾಗಿದ್ದಾನೆ. ವಿಷ್ಣು ಅಂದ್ರೆ ವ್ಯಾಪ್ತ ಅಂತ ಅರ್ಥ, ಅನೇಕ ಗುಣಗಳಿಂದ ಕೂಡಿದವನು ಅಂತ ಅರ್ಥ. ಒಳಗೂ ವ್ಯಾಪ್ತ ಹೊರಗೂ ವ್ಯಾಪ್ತ ಅಂತಾನೆ ಅವನನ್ನು ನಾವು ಯಾವತ್ತೂ ಸ್ಮರಿಸಬೇಕು. ಸರ್ವೇ ವಿಧಿ ನಿಷೇಧ, ನಾವು ಮಾಡ್ತಕ್ಕಂಥ ಅನೇಕ ಮಡಿ ಮೈಲಿಗೆ, ಶುದ್ಧಿ ಅಶುದ್ಧಿ ಆಚಾರಗಳು, ಯಾವುದನ್ನು ಸ್ತ್ರೀಯರು ಮಾಡಬೇಕು, ಯಾವುದನ್ನು ಪುರುಷರು ಮಾಡಬೇಕು, ಯಾವುದನ್ನು ಪಂಡಿತರು ಮಾಡಬೇಕು, ಯಾವುದನ್ನು ಪಾಮರರು ಮಾಡಬೇಕು ಅನ್ನುವಂಥ ಪ್ರತಿಯೊಂದು ವಿಧಿಗಳು, ಮಾಡಬೇಕಾದದ್ದು, ನಿಷೇಧಗಳು, ಮಾಡಬಾರದದ್ದು, ಅದೆಲ್ಲವೂ ಕೂಡ ಕೆಳಗಿನವು. ಅವು ಈ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಅನ್ನುವ ಒಂದು ಧರ್ಮ ಏನಿದೆ, ಆ ಧರ್ಮದ ಕಿಂಕರರು ಈ ಉಳಿದ ಧರ್ಮಗಳೆಲ್ಲ. ಅಂತ ಒಂದು ವೈಶಿಷ್ಟ್ಯ ಆ ಭಗವಂತನ ನಾಮಗಳಿಗಿದೆ. ವಿಪದ್ ವಿಸ್ಮರಣಂ ವಿಷ್ಣೋಹ ಸಂಪತ್ತಸ್ಯ ನಿಷೇವಣಂ. ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅನ್ನುವುದನ್ನ ಮರೆಯುವುದೇ ಒಂದು ದೊಡ್ಡ ಆಪತ್ತು. ಎಲ್ಲ ಕಡೆ ಆತ ಇದ್ದಾನೆ ಅಂತ ಅನ್ನೋದನ್ನು ಎಂದೂ ಮರೆಯದೇ ಇರುವುದೇ ದೊಡ್ಡ ಸಂಪತ್ತು ಅಂತ ಹೇಳ್ತಾರೆ. ಆದ್ರಿಂದಲೇ ನಾವು ಮಾಡಬೇಕಾದಂತಹ ಪ್ರತಿಯೊಂದು ಕೆಲಸದಲ್ಲಿಯೂ ಭಗವಂತ ಒಳಗೂ ಇದ್ದು ಹೊರಗೂ ಇದ್ದು ಇದನ್ನೆಲ್ಲ ನೋಡ್ತಾ ಇದ್ದಾನೆ, ಸಾಕ್ಷಿಯಾಗಿ ಆತ ನೋಡ್ತಾ ಇದ್ದಾನೆ ಅನ್ನೋ ಎಚ್ಚರ ನಮಗಿದ್ರೆ ನಮ್ಮಲ್ಲಿ ಆ ತಪ್ಪುಗಳು ಆಗುವುದು ಕಡಿಮೆ ಆಗ್ತದೆ. ತಪ್ಪುಗಳು ಆಗೋದೇ ಇಲ್ಲ ಅಂತಲ್ಲ, ತಪ್ಪುಗಳನ್ನು ಮಾಡ್ಲಿಕ್ಕಾಗಿ ಇರುವವರು ನಾವು ಮಾನವರು. ಆದ್ರೆ ಆ ತಪ್ಪುಗಳ ತೀವ್ರತೆ ಕಡಿಮೆ ಆಗ್ತದೆ. ತತ್ಕ್ಷಣದಲ್ಲೇ ಪ್ರಾಯಶ್ಚಿತ್ತವು, ತಪ್ಪು ನಡೀತಾ ಇದೆ ಕೂಡಲೇ ಮತ್ತೆ ಪ್ರಾಯಶ್ಚಿತ್ತ ನಡೀತಾ ಇದೆ ಅನ್ನುವುದನ್ನು ಭಗವಂತ ಗಮನಿಸಿ ಆ ತಪ್ಪುಗಳ ತೀವ್ರತೆಯನ್ನ ಕಡಿಮೆ ಮಾಡಿ ಆ ಜೀವನನ್ನ ಆತ ಮೇಲೆತ್ತುತ್ತಾನೆ. ಇದೆಲ್ಲ ಕೋಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋಮತಃ ಅನ್ನುವ ಮಾತಿನ ಹಿಂದೆ ಇದೆ. ಅನುಶಾಸನ ಪರ್ವದಲ್ಲಿ, ಇದೀಗ ನಾವು ನೋಡ್ತಾ ಇರುವಂತಹ ಅನುಶಾಸನ ಪರ್ವದಲ್ಲಿ ಮತ್ತೊಂದು ಮಾತು ಬಂದಿತ್ತು. ತಸ್ಮಾತ್ತಂ ಗಹನಾನ್ ಸರ್ವಾನ್ ತ್ಯಕ್ತ್ವಾ ಶಾಸ್ತ್ರಾರ್ಥ ವಿಸ್ತರಾನ್ ಅನನ್ಯಚೇತಾ ಧ್ಯಾಯಸ್ವ ನಾರಾಯಣ ಮಜಂ ವಿಭುಂ. ಆ ಶ್ಲೋಕವೂ ಕೂಡ ಈ ಶ್ಲೋಕವನ್ನು ನೋಡಿದಾಗ ನಮಗೆ ಸ್ಮರಣೆ ಬರಬೇಕು. ಅನೇಕ ಕರ್ತವ್ಯಗಳು ನಮಗೂ ಇದೆಯಲ್ಲ. ವಿದ್ವಾಂಸನಾದವನು
ತಾನು ಶ್ರವಣ ಮಾಡಬೇಕು, ಅಧ್ಯಯನ ಮಾಡಬೇಕು, ಮನನ ಮಾಡಬೇಕು, ಅದನ್ನು ಮತ್ತೊಬ್ಬರಿಗೆ ಪ್ರವಚನ ಮಾಡಬೇಕು. ಸಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ತದ್ಧಿ ತಪಸ್ತದ್ಧಿ ತಪಃ ಅಂತ ತಾನು ಓದುವುದು ಮತ್ತು ಇನ್ನೊಬ್ಬರಿಗೆ ಪ್ರವಚನ ಮಾಡುವುದೇನಿದೆ, ಇದು ವಿದ್ವಾಂಸನ ಮಹಾಕರ್ತವ್ಯ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರಲ್ಲ, ಅದು ಒಂದು ದೊಡ್ಡ ಧರ್ಮವೇ. ಆದ್ರೆ ಗಹನಾನ್ ಸರ್ವಾನ್ ತ್ಯಕ್ತ ಶಾಸ್ತ್ರಾರ್ಥ ವಿಸ್ತರಾನ್, ಕೇವಲ ಪಾಮರರಿಗೆ ಮಾತ್ರ ಅಲ್ಲ, ಅಜ್ಞಾನಿಗಳಂತಹ ಜನಸಾಮಾನ್ಯರಿಗೆ, ಲೇಮೆನ್ ಅವರಿಗೆ ಮಾತ್ರ ಅಲ್ಲ, ಒಬ್ಬ ದೊಡ್ಡ ಪಂಡಿತನಿಗೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಶಾಸ್ತ್ರ ಅತ್ಯಂತ ಕಠಿಣ, ಕಬ್ಬಿಣದ ಕಡಲೆ, ಅದೇನನ್ನು ಹೇಳ್ತಾ ಇದೆ ಅಂತ ಅವನಿಗೆ ಅರ್ಥ ಆಗ್ಲಿಕ್ಕಿಲ್ಲ. ತನ್ನ ಶಕ್ತಿ ಮೀರಿದ್ದಾದ್ರೆ ಅದನ್ನ ಅರ್ಥ ಮಾಡಿಕೊಂಡು ಜನರಿಗೆ ವಿವರಿಸಲಿಕ್ಕೆ ಅವನಿಗೂ ಕೂಡ ಸಾಧ್ಯ ಆಗಲಿಕ್ಕಿಲ್ಲ. ಅಂತ ಸಂದರ್ಭದಲ್ಲಿ ನೀನು ಧೃತಿಗೆಡಬಾರದು. ಗಹನಾನ್ ಸರ್ವಾನ್ ತ್ಯಕ್ತ ಶಾಸ್ತ್ರಾರ್ಥ ವಿಸ್ತರಾನ್, ಅತ್ಯಂತ ಕಠಿಣವಾದಂತಹ ಶಾಸ್ತ್ರಾರ್ಥದ ಸಂಗತಿಗಳನ್ನೆಲ್ಲ ತ್ಯಕ್ತ ಅಂದ್ರೆ ನಾನಿನ್ನು ಮುಂದೆ ಶಾಸ್ತ್ರವನ್ನು ಓದೋದಿಲ್ಲ ಅಂತ ಅದನ್ನ ಅನಾದರಿಸುವುದಲ್ಲ, ಅದನ್ನ ತಾತ್ಕಾಲಿಕವಾಗಿ ಹಿಂದೆ ಇಡು. ನನಗೆ ಶಾಸ್ತ್ರದ ಮರ್ಮ ಅರ್ಥ ಆಗ್ತಾ ಇಲ್ಲ, ಇದನ್ನು ಜನರಿಗೆ ಹೇಗೆ ವಿವರಿಸಬೇಕು ಅಂತ ಅರ್ಥ ಆಗ್ತಿಲ್ಲ, ಅದಕ್ಕಾಗಿ ನಾನು ಅನನ್ಯ ಮನಸ್ಕನಾಗಿ ನಾರಾಯಣಂ ಅಜಂ ವಿಭುಂ, ಜನ್ಮರಹಿತನಾದ ನಾರಾಯಣನಿಗೆ ಶರಣ ಹೋಗ್ತಾ ಇದ್ದೇನೆ ಅಂತ ಅವನಿಗೆ ಶರಣ ಹೋಗು. ಆಗ ಆ ಕಠಿಣವಾದ ಶಾಸ್ತ್ರಾರ್ಥಗಳು ನಿನಗೆ ಮನವರಿಕೆ ಆದವು, ಜನರಿಗೆ ಹೇಗೆ ಹೇಳಬೇಕು ಅಂತ ನಿನಗೆ ಅರ್ಥ ಆದೀತು, ನೀನು ಹೇಳಿದ ಜನರಿಗೆ ಅರ್ಥ ಆದೀತು ಕೂಡ ಆಮೇಲೆ. ಆದ್ರಿಂದ ಶಾಸ್ತ್ರ ಅಧ್ಯಯನ ಮಾಡಬೇಕು, ಅದನ್ನ ಇನ್ನೊಬ್ಬರಿಗೆ ಪ್ರವಚನ ಮಾಡಬೇಕು ಅನ್ನುವುದು ಕೂಡ ಸರ್ವಧರ್ಮಗಳಲ್ಲಿ ಸೇರಿದ್ದೆ. ಕೋಧರ್ಮ ಸರ್ವಧರ್ಮಾಣಂ ಅಂತ ಇಲ್ಲಿ ಏನು ಹೇಳ್ತಿದ್ದಾರಲ್ಲ, ಸರ್ವಧರ್ಮ ಪರಿತ್ಯಜ್ಯ ಅಂತ ಅಲ್ಲೇನು ಭಗವದ್ಗೀತಾದಲ್ಲಿ ಹೇಳಿದ್ರಲ್ಲ, ಆ ಸರ್ವಧರ್ಮಗಳಲ್ಲಿ ಸೇರಿದ್ದೆ. ಶಾಸ್ತ್ರದ ಶ್ರವಣ, ಅದರ ಅಧ್ಯಯನ, ಅದರ ಮನನ, ಧ್ಯಾನ ಇವೆಲ್ಲವೂ ಕೂಡ ಅದರಲ್ಲೇ ಸೇರಿದ್ದೆ. ಪರಿತ್ಯಾಗ ಮಾಡುವುದು ಅಂತನ್ನೋ ಮಾತಿಗೆ ಅದೇ ಅರ್ಥ. ನಮಗದನ್ನು ಮಾಡಲಿಕ್ಕೆ ಕಷ್ಟ ಅಂತ ಅನಿಸಿದಾಗ, ಅದರ ಮರ್ಮ ನಮಗೆ ಅರ್ಥವಾಗದೇ ಇದ್ದಾಗ, ಅದನ್ನ ಮಾಡುವುದನ್ನ ತಾತ್ಕಾಲಿಕವಾಗಿ ನಿಲ್ಲಿಸಬಹುದು, ಅಥವಾ ಅದನ್ನ ಮಾಡ್ತಾನೆ ನನಗೆ ಮನವರಿಕೆ ಆಗಿರುವ ಸಂಗತಿ ಅಂದ್ರೆ ಭಗವಂತನಿಗೆ ಶರಣ ಹೋಗುವುದು ಒಂದೇ. ಇದು ನಮಗೆ ಸ್ಪಷ್ಟವಾಗಿ ಮನವರಿಕೆ ಆಗ್ತದೆ. ನಾವು ಆತನಿಗೆ ಪ್ರತಿಬಿಂಬರು, ಅವನು ನಮ್ಮ ಬಿಂಬ ಅನ್ನುವ ಸಂಗತಿ ನಮಗೆ ಸ್ಪಷ್ಟವಾಗಿ ಮನವರಿಕೆ ಆಗ್ತದೆ. ಪ್ರತಿಬಿಂಬ ಇದು ಪಂಡಿತರಿಗೂ ಮನವರಿಕೆ ಆಗ್ತದೆ, ಪಾಮರರಿಗೂ ಮನವರಿಕೆ ಆಗ್ತದೆ. ಇದಕ್ಕೆ ಹೆಚ್ಚಿನ ವಿವರಣೆ ಬೇಕಾಗ್ಲಿಕ್ಕಿಲ್ಲ. ಆಗ ನಾನು ಮಾಡ್ತಿರುವ ಎಲ್ಲಾ ಧರ್ಮಗಳ ಹಿಂದೆ ಶರಣಾಗತಿ, ಭಗವಂತನಿಗೆ ಶರಣಾಗತಿ ಅನ್ನುವ ಒಂದು ಧರ್ಮ ಬಹಳ ದೊಡ್ಡದಾಗಿದೆ ಅನ್ನುವ ಎಚ್ಚರ ಇಟ್ಕೊಂಡು ಆ ಧರ್ಮವನ್ನು ಮಾಡ್ತಾ ಮುಂದೆ ಹೋಗು. ಪರಿತ್ಯಾಗ ಮಾಡುವುದು ಅಂದ್ರೆ ಅದು ಪೂರ್ಣ ಕೈ ಬಿಡುವುದಲ್ಲ. ಪೂರ್ಣ ಕೈ ಬಿಡುವವನಿಗೆ ಶರೀರ ಯಾತ್ರಾ ಪಿಚತೆ ನ ಪ್ರಸಿದ್ಧಿ ಅಕರ್ಮಣ ಅಂತ ಭಗವದ್ಗೀತಾದಲ್ಲಿ ಎಚ್ಚರಿಸಿದ್ದಾರೆ. ಕರ್ತವ್ಯವನ್ನೇ ಕೈ ಬಿಟ್ರೆ ನಿನ್ನ ಜೀವನವೇ ನಡೀಲಿಕ್ಕಿಲ್ಲ, ನಿನ್ನನ್ನು ನಂಬಿ ಇರುವಂತವ್ರ ಜೀವನವೂ ನಡೀಲಿಕ್ಕಿಲ್ಲ. ಅಂತಹ ಅನೇಕ ಕರ್ತವ್ಯಗಳನ್ನ ನೀನ್ ಮಾಡ್ಲೇಬೇಕಾಗ್ತದೆ. ಅದರಿಂದ ಅವನು ಬಿಡುವುದೊಂದು ಪೂರ್ಣ ಬಿಟ್ಟೇ ಬಿಡುವುದಲ್ಲ, ಮಾಡ್ತಾ ಮುಂದುವರಿಯುವುದು. ಮಾಡ್ತಾ ಇದ್ದಾಗಲೇ ಇವೆಲ್ಲ ನಾನು ಮಾಡ್ತಿರುವ ಈ ಎಲ್ಲ ಧರ್ಮಾಚರಣೆಗಳು, ಕರ್ತವ್ಯಗಳು, ಧರ್ಮ ರಹಸ್ಯಗಳು, ಸೂಕ್ಷ್ಮವಾದಂತಹ ಆಚಾರಗಳು, ಇವುಗಳ ಹಿಂದೆ ಭಗವಂತನ ಶರಣಾಗತಿ ಎಂಬುದೇ ನನಗೆ ಮುಖ್ಯವಾಗಿರುವಂತಹ ಧರ್ಮ ಅಂತ ತಿಳ್ಕೊಳ್ಬೇಕು. ಈ ಶರಣಾಗತಿ ಅನ್ನೋದು ಭಗವತ್ ಪ್ರಧಾನತ್ವ, ಭಗವಂತನನ್ನೇ ತಮ್ಮ ಜೀವನದಲ್ಲಿ ಕೇಂದ್ರವಾಗಿ ಇರಿಸಿಕೊಂಡು ಬದುಕುವುದು. ಭಗವಂತ ಬಿಂಬ, ನಾನು ಪ್ರತಿಬಿಂಬ ಅಂತ ಬದುಕುವುದೇನಿದೆ, ಭಗವತ್ ಕೇಂದ್ರಿತವಾದಂತಹ ಜೀವನವನ್ನು ನಡೆಸುವಂಥದ್ದೇನಿದೆ, ಅದು ಸ್ತ್ರೀ, ಪುರುಷ, ಪಂಡಿತ, ಪಾಮರ, ಧನಿಕ, ಶ್ರೀಮಂತ, ಬ್ರಾಹ್ಮಣ, ಅಬ್ರಾಹ್ಮಣ ಪ್ರತಿಯೊಬ್ಬರಿಗೂ ಕೂಡ ಅನ್ವಿತವಾಗುವಂತಹ ಸಂಗತಿ ಅದು. ಅದಕ್ಕಾಗಿ ಅದ್ರ ಬಗ್ಗೆ ಅಷ್ಟು ಆಲೋಚನೆ ಮಾಡಬೇಕು ಮನುಷ್ಯ. ಮತ್ತೆ ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯ ನ ಜಾತುಚಿತ. ಭಗವಂತನನ್ನ ಯಾವತ್ತು ವಿಷ್ಣುವನ್ನ ಸ್ಮರಿಸಬೇಕು ಅಂತ ಬಂತಲ್ಲ, ವಿಷ್ಣುವನ್ನು ಸ್ಮರಿಸುವುದು ಅಂತಂದ್ರೆ ಭಗವಂತನನ್ನ ವಿಷ್ಣು ಎಂಬುದಾಗಿ ಸ್ಮರಿಸುವಂತ ಅರ್ಥ. ಭಗವಂತನನ್ನು ಕೇವಲ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಸ್ಮರಿಸುವುದಲ್ಲ, ಭಗವಂತ
ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಅಂತ ಐತ್ರಿಯ ಉಪನಿಷತ್ತು ಅವನನ್ನು ವರ್ಣಿಸುವಂತೆ ಆತ ಬಲಜ್ಞಾನ ಸ್ವರೂಪನಾಗಿದ್ದಾನೆ. ಆತ ನಮಗೆ ಪ್ರತಿಬಿಂಬನಾಗಿ, ನಮಗಾತ ಬಿಂಬನಾಗಿ ನಮ್ಮ ಎಲ್ಲಾ ಕ್ರಿಯೆಗಳನ್ನು ಕೂಡ ನಡೆಸ್ತಾ ಇದ್ದಾನೆ ಅಂತ ಆತನನ್ನ ಸ್ಮರಿಸು. ಇದು ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಇದಕ್ಕೆ ಅರ್ಥ ಆಗದೇ ಇರುವಂತ ಸಂಗತಿ ಇಲ್ಲೇನಿಲ್ಲ. ನಾವು ದುರ್ಬಲರು, ಆತ ಪ್ರಬಲ. ನಾವು ಅಜ್ಞಾನಿಗಳು, ಆತ ಸರ್ವಜ್ಞ. ನಾವು ಪ್ರತಿಬಿಂಬರು, ಆತ ಬಿಂಬ. ನಮ್ಮನ್ನ ಆತ ನಿಯಮಿಸ್ತಾ ಇದ್ದಾನೆ. ಇಡೀ ಜಗತ್ತನ್ನೇ ಅವನು ನಿಯಮಿಸ್ತಾ ಇದ್ದಾನೆ. ಹೀಗೆ ಅಂತ ತಿಳ್ಕೊಳ್ಳೋದಕ್ಕೆ ಹೆಚ್ಚಿನ ಶ್ರಮ ಏನೂ ಇಲ್ಲ. ಪ್ರತಿಯೊಬ್ಬರಿಗೂ ಅರ್ಥ ಆಗುವಂತ ಸಂಗತಿ ಇದು. ಇದು ಆ ವಿಷ್ಣುವನ್ನು ಸ್ಮರಿಸುವುದು ಅಂದ್ರೆ ಅದು ವಿಷ್ಣುವಿನ ಸಹಸ್ರನಾಮಗಳಲ್ಲಿ ಎಲ್ಲಾ ಕಡೆನೂ ಕೂಡ ಇರುವಂತ ಸಂಗತಿ ಇದು. ಭಗವಂತ ಗುಣಪೂರ್ಣ, ನಾನು ಅಲ್ಪಗುಣ, ನಾನು ಆತನ ಪ್ರತಿಬಿಂಬ, ಅವನು ಬಿಂಬ, ನಾನು ಆತನ ನಿಯಮಕ್ಕೆ ಒಳಪಟ್ಟವನು, ಆತ ನನ್ನನ್ನು ಮುನ್ನಡೆಸಬೇಕು, ಹಾಗಾದ್ರೆ ನಾನು ಮುನ್ನಡೆದೇನು ಅನ್ನುವಂಥ ಎಚ್ಚರಿಕೆನೇ ಎಲ್ಲಾ ಶಾಸ್ತ್ರಗಳ ಒಂದು ಸಾರ. ಕಿಂ ಜಪನ್ ಮುಚ್ಚತೆ ಬಂಧು ಜಂತು. ಜಂತು ಅಂತಂದ್ರೆ ಪ್ರಾಣಿ ಅಂತೇನು ಅರ್ಥ ಅಲ್ಲ. ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಜೀವವೂ ಒಂದೊಂದು ಜಂತುಗಳು. ಅದು ಜಪ, ಭಗವಂತನನ್ನು ಜಪ ಮಾಡಬೇಕು. ಜಪ ವ್ಯಕ್ತಾಯಾಮ್ ವಾಚಿ, ಸ್ಪಷ್ಟವಾಗಿ ಇನ್ನೊಬ್ಬರಿಗೆ ಕೇಳುವಂತೆ ಕೆಲವು ಬಾರಿ ನಾಮಗಳನ್ನು ಹೇಳಬೇಕಾಗ್ತದೆ. ಕೆಲವು ಬಾರಿ ಬೇರೆ ಯಾರಿಗೂ ಕೇಳದಂತೆ ನಾವೊಬ್ಬರೇ ಏಕಾಂತದಲ್ಲಿ ಭಗವಂತನ ನಾಮಗಳನ್ನು ಹೇಳ್ಕೋಬೇಕಾಗ್ತದೆ. ಇದೆಲ್ಲವನ್ನು ಆಯಾ ಪ್ರಸಂಗ ನೋಡಿ ಮನುಷ್ಯ ಮಾಡಬೇಕು. ಜನ್ಮ ಸಂಸಾರ ಬಂಧನ, ಈ ಇಷ್ಟು ಮಾಡ್ತಾ ಹೋದ್ರೆ ಎಲ್ಲಾ ಥರದ ಬಂಧನಗಳಿಂದಲೂ ಆತ ಮುಕ್ತನಾಗ್ತಾನೆ. ಅದಕ್ಕೆ ಭೀಷ್ಮರು ಹೇಳ್ತಾರೆ, ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ ನಾಮಸಹಸ್ರೇಣ ಪುರುಷ ಸತತೋತ್ಥಿತಃ. ಏನ್ ಮಾಡಬೇಕು? ಸರ್ವ ದುಃಖಾತಿಗೋ ಭವೇತ್ ಅಂತ ಅಲ್ಲಿ ಮುಂದಿನ ಶ್ಲೋಕದಲ್ಲಿದೆ, ಕೊನೆಗೆ 6ನೇ ಶ್ಲೋಕದಲ್ಲಿ. ಎಲ್ಲಾ ಥರದ ದುಃಖಗಳು, ದೈಹಿಕ ದುಃಖ, ಮಾನಸಿಕ ದುಃಖ, ಸಾಂಸಾರಿಕ ತಾಪತ್ರಯಗಳು, ಅಜ್ಞಾನದಿಂದ ಬಂದಿರುವಂತಹ ದುಃಖ, ಸರ್ವ ದುಃಖಗಳನ್ನು ಕೂಡ ಮನುಷ್ಯ ಕಳ್ಕೊಳ್ಳುವುದು ಆ ಭಗವಂತನನ್ನ ಸ್ಮರಿಸಿದಾಗಲೇ. ಅವನೆಂಥವನು? ಜಗತ್ಪ್ರಭು, ಜಗತ್ತಿನ ಒಡೆಯ ಅವನು. ದೇವದೇವ, ಎಲ್ಲಾ ದೇವತೆಗಳಿಗೂ ಕೂಡ ದೊಡ್ಡ ದೇವತೆ. ಅನಂತ, ಯಾವುದೇ ರೀತಿಯಾದಂತಹ ನಾಶ ಇಲ್ಲದವನು. ಇಲ್ಲಿರುವಂತಹ ಅನೇಕ ಶಬ್ದಗಳಿಗೆ ಮುಂದೆ ವಿಷ್ಣು ಸಹಸ್ರನಾಮದಲ್ಲಿ ಅರ್ಥ ನಾವು ನೋಡುವವರೇ ಇದ್ದೇವೆ, ಅದನ್ನು ಹೆಚ್ಚೇನು ಹೇಳೋದಿಲ್ಲ. ಪುರುಷೋತ್ತಮ, ನಾವೆಲ್ಲರೂ ಪುರುಷರು, ನಮ್ಮೆಲ್ಲರಿಗಿಂತ ಆತ ಉತ್ತಮ. ಪುರುಬ್ರಹ್ಮ ಗುಣಾಧಿಕ್ಯಾತ್ ತಜ್ಞಾನ ಪುರುಷ ಸ್ಮೃತಃ. ಪರಮಾತ್ಮ ಪುರು ಅಂತ ಕರೆಸ್ಕೊಂಡಿದ್ದಾನೆ. ಯಾಕೆಂದ್ರೆ ಗುಣಾಧಿಕನಾದ್ದರಿಂದ, ಶ್ರೇಷ್ಠ ಗುಣನಾದ್ದರಿಂದ ಅವನಿಗೆ ಪುರು ಅಂತ ಕರೀತಾರೆ. ಅವನನ್ನ ನಾವು ಸ ತಿಳಿಯಬೇಕಾದವರು. ಪುರು ಸರಣಾತ್, ಶ್ರೀಗತವಂತು ಧಾತು. ಆದ್ರಿಂದ ಅಂಥ ಭಗವಂತನನ್ನ, ಗುಣಾಧಿಕನಾದ ಭಗವಂತನನ್ನ ತಿಳಿಯಬೇಕಾದ್ರಿಂದ ನಾವು ಪುರುಷ ಅಂದ್ರೆ ಪುರುಷ. ಸ್ತ್ರೀಯು ಪುರುಷನು ಎಲ್ಲರೂ ಪುರುಷರೇ ಈ ಅರ್ಥದಲ್ಲಿ. ನಮ್ಮೆಲ್ಲರಿಗಿಂತಲೂ ಆತ ಅತ್ಯಂತ ದೊಡ್ಡ ಪುರುಷ. ಸ್ತುವನ್ ನಾಮ ಸಹಸ್ರೇಣ, ಭಗವಂತನ ಯಾವತ್ತೂ ಸ್ಮರಿಸಬೇಕು, ಬೇರೆ ಬೇರೆ ರೀತಿಯಿಂದ ಸ್ಮರಿಸಬೇಕು. ಅದಲ್ಲದೆ ಈ ವಿಷ್ಣು ಸಹಸ್ರನಾಮದಲ್ಲಿ ಹೇಳಲ್ಪಟ್ಟಂತಹ 1000 ನಾಮಗಳಿಂದ ಸ್ತುತಿಸುವುದು ಇನ್ನೂ ಹೆಚ್ಚಿನ ಮಹತ್ವದ ಸಂಗತಿ. ಪುರುಷ ಸತತೋತ್ಥಿತ, ಯಾವತ್ತೂ ಎಚ್ಚರಿಕೆಯಿಂದ, ಉತ್ಥಿತ ಅಂದ್ರೆ ಯಾವಾಗಲೂ ಜಾಗರೂಕನಾಗಿದ್ದು ಅಂತ. ರಾತ್ರಿ ನಿದ್ದೆ ಮಾಡಬ ಅಂತಲ್ಲ, ನಿದ್ದೆ ಮಾಡುವಾಗಲೂ, ನಿದ್ದೆ ಮಾಡುವುದಕ್ಕಿಂತಲೂ ಪೂರ್ವಭಾವಿಯಾಗಿ ಭಗವಂತನ ನಾವು ಸ್ಮರಿಸಬೇಕು. ನಿದ್ದೆ ಬಂದಾಗ ಮನುಷ್ಯ ಪರಾಧೀನ ಆಗ್ತಾನೆ. ಎದ್ದ ಮೇಲೆ ಮತ್ತೆ ಎಚ್ಚರಿಕೆಯಿಂದಿದ್ದು ಆ ಭಗವಂತನನ್ನ ಸ್ಮರಿಸಬೇಕು. ಅದಕ್ಕೆ ನಮಗೆ ಅಲ್ಲಿ ಪುರುಷ ಅಂತ ಹೆಸರು ಕೊಟ್ಟಿದ್ದಾರೆ. ಪುರುಷ ಅಂದ್ರೆ ನಾಮಸಹಸ್ರೇಣ, 1000 ನಾಮಗಳ ಅರ್ಥವನ್ನು ತಿಳಿದು ಹೇಳಬೇಕು. ಯಾಕಂದ್ರೆ ಸರಣಾತ್, ಪುರು ಸರಣಾತ್, ಗುಣಾಧಿಕನಾದಂಥ ಪರಮಾತ್ಮನನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ. 1000 ನಾಮಗಳಿಂದ ಏನೇನನ್ನು ಗುಣಗಳನ್ನು ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಹಾಗೆ ನಾವು ತಿಳ್ಕೊಂಡಾಗ ನಾವು ಪುರುಷರಾಗ್ತೇವೆ. ಸ್ತ್ರೀಯರು ಪುರುಷರಾಗ್ತಾರೆ ಹಾಗೆ ತಿಳ್ಕೊಂಡಾಗ. ತಿಳ್ಕೊಳ್ಳದೆ ಹೋದ್ರೆ ಪುರುಷರು ಕೂಡ ಪುರುಷರಾಗೋದಿಲ್ಲ. ಹೀಗೆ ಸತತೋತ್ಥಿತ, ಯಾವಾಗಲೂ ಜಾಗರೂಕನಾಗಿದ್ದು ಆ ಭಗವಂತನನ್ನ ಸ್ತುತಿಸಬೇಕು. ತಮೇವಚ ಅರ್ಚಯನ್ ನಿತ್ಯಂ, ಅವನನ್ನೇ ಅರ್ಚಿಸಬೇಕು.
ಹೇಗೆ ಅರ್ಚಿಸುವುದು? ಪೀಠದಲ್ಲಿ, ಪ್ರತಿಮಾದಲ್ಲಿ, ಲೋಹದ ಪ್ರತಿಮಾ, ಶಿಲೆಯ ಪ್ರತಿಮಾ, ಕಾಷ್ಠದ ಪ್ರತಿಮಾ, ರಂಗವಲ್ಲಿ ಮೊದಲಾದ ಪ್ರತಿಮೆಗಳಲ್ಲಿ, ಮತ್ತೆ ಧ್ಯಾನ ಮಾಡುವಾಗ ನಮ್ಮ ಮನಸ್ಸಿನ ಸಂಸ್ಕಾರ ರೂಪವಾದಂತಹ ಪ್ರತಿಮಾದಲ್ಲಿ ಅವನನ್ನ ಅರ್ಚಿಸಬೇಕು. ಇದು ಅರ್ಚನ. ನಾನು ಹಿಂದೆ ಹೇಳಿದಂತ ಪ್ರಾರ್ಥನವೂ ಕೂಡ ಇಲ್ಲಿ ಸೇರಿದೆ. ಪ್ರಾರ್ಥನಾ ಅಂತಂದ್ರೆ ಋಗ್ಭಾಷ್ಯದಲ್ಲಿ ಆಚಾರ್ಯರನ್ನು ಹೇಳ್ತಾರೆ. ಪ್ರಾರ್ಥನಾ ಅಂದ್ರೆ ಶ್ರವಣ, ಧ್ಯಾನ ಮೊದಲಾದಂತಹ ಜ್ಞಾನದ ಕಾರ್ಯಗಳು, ಅದನ್ನ ಮಾಡಬೇಕು. ತಮೇವಚ ಅರ್ಥಯನ್ ನಿತ್ಯಂ, ಅದಕ್ಕೆಲ್ಲದಕ್ಕೂ ಪುರುಷ ಅಂತ ಒಂದೇ ಕೊಟ್ಟು ಬಿಟ್ಟಿದ್ದಾರೆ. ಎಲ್ಲವನ್ನೂ ತಿಳಿದು ಮಾಡಬೇಕು ಅಂತ, ತಿಳಿಯದೆ ಯಾವುದನ್ನು ಮಾಡಬಾರ್ದು. ನಿತ್ಯಂ ಭಕ್ತ್ಯ, ಭಕ್ತಿಯಿಂದ ಮಾಡಬೇಕು. ಪುರುಷ ಅವನು ಅವ್ಯಯ ನಾಶರಹಿತನಾದಂತಹ ಪುರುಷ ಭಗವಂತ. ಧ್ಯಾಯನ್, ಅವನನ್ನು ಧ್ಯಾನಿಸಬೇಕು. ಧ್ಯೇಯ ಚಿಂತಾಯಾಮ್, ಅರ್ಚಯನ್, ಪೀಠದಲ್ಲಿ ಅರ್ಚನೆ ಮಾಡಬೇಕು. ಧ್ಯಾಯನ್, ನಮ್ಮ ಗಾಯತ್ರಿ ಮೊದಲಾದ ಮಂತ್ರಗಳನ್ನು ಧ್ಯಾನಿಸುವಾಗ, ವಿಷ್ಣು ಸಹಸ್ರನಾಮವನ್ನೇ ಧ್ಯಾನಿಸುವಾಗ ಆ ಭಗವಂತನ ದಿವ್ಯ ಮಂಗಲವಾದಂತಹ ವಿಗ್ರಹವನ್ನ ಧ್ಯಾನಿಸಬೇಕು. ಸ್ತುವನ್, ನಾಮಗಳಿಂದ ಸ್ತುತಿಸಬೇಕು. ನಮಸ್ಯಂಶ್ಚ, ಪ್ರತಿಯೊಂದು ಹಂತದಲ್ಲಿ ಕೂಡ ಆತನಿಗೆ ನಮಸ್ಕಾರ ಮಾಡ್ತಾ ಇರಬೇಕು. ಯಜಮಾನ, ಮನುಷ್ಯ ಯಜಮಾನನಾಗಬೇಕು. ಯಜಮಾನ ಅಂತಂದ್ರೆ ಹೆಂಡಂದ್ರು ತಮ್ಮ ಗಂಡಂದ್ರ ಬಗ್ಗೆ ನಮ್ಮ ಯಜಮಾನರು ಅಂತ ಹೇಳ್ತಿರ್ತಾರೆ. ಗಂಡಂದ್ರು ಕೆಲವು ಬಾರಿ ತಮ್ಮ ಹೆಂಡಂದ್ರಿಗೆ ಯಜಮಾನತಿ ಅಂತ ಹೇಳ್ತಿರ್ತಾರೆ. ಯಜಮಾನ ಅಂತಂದ್ರೆ ಯಜ ದೇವ ಪೂಜಾಯಾಮ್ ಅನ್ನೋ ಧಾತುವಿನಿಂದ ಬಂದ ಶಬ್ದ ಅದು. ಅದಕ್ಕೆ ಶಾನಚ್ ಪ್ರತ್ಯಯ ಅಂತವಾದ ಶಬ್ದ. ಕೇವಲ ಮಾಲೀಕ ಅಂತ ಅರ್ಥ ಅಲ್ಲ. ಯಜಮಾನ ಅಂತಂದ್ರೆ ಯಜ್ಞ ಮಾಡುವವನು ಅಂತ ಅರ್ಥ. ಪುರುಷೋಭಾವ ಯಜ್ಞ ಅಂತ ಚಾಂದೋಗ್ಯೋಪನಿಷತ್ತು ಹೇಳಿದಂತೆ ಇಡೀ ಒಂದು ಜೀವನವೇ ಒಂದು ದೊಡ್ಡ ಯಜ್ಞ ಅಂತ ಯಾರು ತಿಳಿದು ಜೀವನ ಒಂದು ಯಜ್ಞವನ್ನು ನಿರ್ವಹಿಸ್ತಾ ಇರ್ತಾನೋ, ವಿಷ್ಣು ಪೂಜಾರ್ಥ ಯಜ್ಞೋಹಂ ಇತ್ಯುಪಾಸನ ಮಾದರಾತ್ ಕುರೀತ ಪುರುಷೋ ನಿತ್ಯಂ ಅಂತ ಛಾಂದೋಗ್ಯ ಭಾಷ್ಯ. ಭಗವಂತನ ಪೂಜೆಗಾಗಿ ಮೀಸಲಾಗಿರುವ ಒಂದು ಯಜ್ಞವೇ ನನ್ನ ಜೀವನ ಅಂತ ತಿಳ್ಕೊಂಡು ಮಾಡಿದ್ರೆ ಅವನ ಯಜಮಾನ. ಅವನ ಪತ್ನಿ ಯಜಮಾನತಿ. ಇಲ್ಲದೆ ಹೋದ್ರೆ ಆತ ಗಂಡ, ಈತ ಹೆಂಡತಿ. ಇಷ್ಟೇ. ಯಜಮಾನ ತಮೇವಚ, ಇದನ್ನು ಭಗವದ್ಗೀತಾದಲ್ಲಿ ಇದನ್ನು ಹೇಳಿದ್ದಾರೆ. ಮದ್ಯಾದಿ ಮಾಂ ನಮಸ್ಕುರು, ಮಾಮೇ ವೇಶ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿಮೆ, ಮನ್ಮನಾಭವ ಮದ್ಭಕ್ತ ಮದ್ಯಾದಿ ಮಾಂ ನಮಸ್ಕುರು. ಮನ್ಮನಾಭವ, ಮನಸ್ಸನ್ನು ನನ್ನಲ್ಲಿಡು. ಮದ್ಭಕ್ತ, ಭಕ್ತಿಯನ್ನು ನನಗೆ ತೋರಿಸು. ಹೀಗೆ ನನ್ನನ್ನೇ ಕುರಿತು ಯಜ್ಞ ಮಾಡು. ಹಾಗೆ ಮಾಡಿದಾಗ ನಾನು ನಿನ್ನನ್ನ ಉದ್ಧರಿಸ್ತೇನೆ. ಅನಾದಿ ನಿಧನಂ ವಿಷ್ಣು, ಆ ವಿಷ್ಣುವಿಗೆ ಯಾವುದೇ ಆದಿ ಅಂತಗಳಿಲ್ಲ. ಸರ್ವ ಲೋಕಕ್ಕೂ ಕೂಡ ಆತ ಒಡೆಯ, ಲೋಕಾಧ್ಯಕ್ಷ. ಲೋಕ ಅಂದ್ರೆ ಈ ಜಗತ್ತು, ಲೋಕ ಅಂದ್ರೆ ಜ್ಞಾನಿಗಳ ಜಗತ್ತು ಕೂಡ ಹೌದು, ಜ್ಞಾನಿಗಳ ಒಂದು ಗುಂಪು. ಅದಕ್ಕೀತ ಅಧ್ಯಕ್ಷ. ಲೋಕಾಧ್ಯಕ್ಷಂ ಸ್ತುವನ್ ನಿತ್ಯಂ ಸರ್ವ ದುಃಖಾತಿಗೋ ಭವೇತ್. ಎಲ್ಲಾ ಥರದ ದುಃಖಗಳನ್ನು ಮನುಷ್ಯ ಕಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದರಿಂದ ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತ ಭವೋದ್ಭವಂ. ಅವನು ಬ್ರಹ್ಮಣ್ಯ. ಈ ಬ್ರಹ್ಮ ಅಂದ್ರೆ ವೇದ ಶಾಸ್ತ್ರಗಳು. ಅದನ್ಯಾರು ತಿಳಿದು ಅದರಂತೆ ಬದುಕಲಿಕ್ಕೆ ಪ್ರಯತ್ನ ಪಡ್ತಾರೋ ಅವರು ಬ್ರಾಹ್ಮಣರು. ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ಳುವಂಥವನು. ಸರ್ವಧರ್ಮಜ್ಞಂ, ಎಲ್ಲಾ ರೀತಿಯಾದಂತಹ ಧರ್ಮಗಳನ್ನು ಬಲ್ಲವನು ಅವನೇ. ಇದೊಂದು ವಿಶಿಷ್ಟವಾದ ನಾಮ. ಇಲ್ಲಿ ಬಂದಿರುವಂತಹ ನಾಮಗಳು ಮುಂದಿನ 1000 ನಾಮಗಳಲ್ಲಿ ಕೆಲವು ಬಾರಿ ಬರ್ಲಿಕ್ಕಿಲ್ಲ, ಕೆಲವು ಬಾರಿ ಅದನ್ನು ನಾವು ನೋಡಿಬಿಡ್ಬೇಕು. ಯಾಕೆಂದ್ರೆ ಸರ್ವಧರ್ಮಾಣಂ ಕೋ ಧರ್ಮ ಪರಮಃ ಅಂತ ಇಲ್ಲಿ ಬಂತು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಅಲ್ಲಿ ಭಗವದ್ಗೀತಾದಲ್ಲಿ ಬಂತು. ಹಾಗಾದ್ರೆ ಸರ್ವಧರ್ಮಗಳ ಮರ್ಮವನ್ನು ತಿಳಿದವನು ಅವನೇ. ಅದಕ್ಕಾಗಿ ನಾವು ಅವನಿಗೆ ಶರಣ ಹೋಗ್ಬೇಕು. ಲೋಕಾನಾಂ ಕೀರ್ತಿವರ್ಧನಂ, ಲೋಕ ಅಂದ್ರೆ ಈ ಜಗತ್ತು, ಲೋಕ ಅಂದ್ರೆ ಜ್ಞಾನಿಗಳು ಕೂಡ ತನ್ನ ನಾಮಗಳ ಅರ್ಥಗಳನ್ನು ತಿಳಿದು ಯಾರು ಮುಂದುವರಿತಾರೆ ಅವರ ಕೀರ್ತಿಯನ್ನ ಹೆಚ್ಚು ಮಾಡುವಂತಹ ಒಂದು ಪರಮ ಕರುಣಾಳು. ಕೀರ್ತಿ ಅಂದ್ರೆ ಏನು? ಛಾಂದೋಗ್ಯ ಭಾಷ್ಯದಲ್ಲಿ ಅದನ್ನ ಹೇಳ್ತಾರೆ. ಕೀರ್ತಿ ಪ್ರತ್ಯಕ್ಷತ ಸ್ತುತಿ ಅಂತ. ದಿಕ್ಷು ಯಾನಾದ್ ಯಶೋ ವ್ಯಾಪ್ತಂ
ಕೀರ್ತಿ ಪ್ರತ್ಯಕ್ಷತ ಸ್ತುತಿ ಅಂತ. ಯಶಸ್ಸು ಅಂತಂದ್ರೆ ಎಲ್ಲಾ ಕಡೆ ಹರಡಿರುವ ನಮ್ಮ ಹೆಸರು ಅಥವಾ ಭಗವಂತಂದೇ ಆದ ಹೆಸರು. ಕೀರ್ತಿ ಅಂದ್ರೆ ಕೃತಿ ಸಂಕೀರ್ತನೆ ಅಂತ. ನಮ್ಮ ಪ್ರತ್ಯಕ್ಷದಲ್ಲೇ ನಮ್ಮ ಎದುರಿಗೆ ನೀವಿಂಥ ಮಹಾ ಕಾರ್ಯಗಳನ್ನು ಮಾಡಿದ್ದೀರಿ ಅಂತ ಯಾರ್ಯಾರು ಬಂದು ನಮ್ಮನ್ನ ಪ್ರಶಂಸಿಸುವುದು. ಲೋಕಾನಾಂ ಕೀರ್ತಿವರ್ಧನಂ, ಜಗತ್ತಿನ ಕೀರ್ತಿಯನ್ನೆಲ್ಲ ಹೀಗ ಅವನು ಹೆಚ್ಚು ಮಾಡ್ತಾನೆ. ಯಾರು ತನ್ನ ಜ್ಞಾನಿಗಳಿದ್ದಾರೆ ಆ ಜ್ಞಾನಿಗಳಿಗೆ ಕೀರ್ತಿ ಹೆಚ್ಚಾಗುವಂತೆ, ಆ ಜ್ಞಾನಿಗಳ ಮಹತ್ವವನ್ನ ಉಳಿದೆಲ್ಲ ಸಮಾಜ ಜನ ಕೊಂಡಾಡುವಂತೆ ಮಾಡ್ತಾನೆ. ಅದರ ಅರ್ಥ. ಲೋಕ ಅಂದ್ರೆ ಕೇವಲ ಜಗತ್ತಲ್ಲ, ಲೋಕರ ದರ್ಶನ ಅಂತ ಧಾತು ಇದೆ. ಆದ್ರಿಂದ ಈ ಲೋಕ ಅನ್ನುವ ಶಬ್ದಕ್ಕೆ ಜ್ಞಾನಿಗಳು ಅಂತ ಅರ್ಥ. ಆ ಜ್ಞಾನಿಗಳಾದ ತನ್ನ ಭಕ್ತರ ಕೀರ್ತಿಯನ್ನು ಹೆಚ್ಚು ಮಾಡ್ತಾನೆ. ಈಗ ನಾವು ನೋಡ್ತಿರುವ ಶಬ್ದಗಳಲ್ಲಿ ಕೆಲವು ಶಬ್ದಗಳು ಮುಂದೆ ಬರ್ತಾವೆ ಅಂತ ಹೇಳಿದೆ. ಲೋಕನಾಥ ಅನ್ನುವ ಒಂದು ಶಬ್ದ, ಲೋಕನಾಥ ಲೋಕಬಂಧು ಅನ್ನುವ ಶಬ್ದ ಇಲ್ಲಿಯೇ ವಿಷ್ಣು ಸಹಸ್ರನಾಮದಲ್ಲಿಯೇ ಮುಂದೆ ಬರೋದಿದೆ. ಹಾಗಾಗಿ ಅದನ್ನ ಇಲ್ಲೇ ನಾನು ಹೆಚ್ಚು ವಿವರಿಸೋದಿಲ್ಲ. ಕೀರ್ತಿವರ್ಧನ ಅಂತ ಹೆಸರು ಬಂದಿದೆ. ಆದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಮುಂದೆ ಬಂದದ್ದು ಪ್ರೀತಿವರ್ಧನ, ಪ್ರೀತಿವರ್ಧನ ಅಂತ. ಕೀರ್ತಿವರ್ಧನ ಅಂತ ಇಲ್ಲಿ ಬಂದಿದೆ. ಕೆಲವು ಹೆಸರುಗಳು ಅರ್ಥದ ದೃಷ್ಟಿಯಿಂದ ಮಹತ್ವದ್ದಾಗಿರ್ತವೆ. ಆದ್ರೆ ವ್ಯಕ್ತಿಗಳು ತಾವು ಅಥವಾ ತಮ್ಮ ಮಕ್ಕಳಿಗೆ ಅಂತ ಹೆಸರುಗಳನ್ನ ಇಡ್ಲಿಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಆದ್ರೆ ಕೆಲವು ಹೆಸರುಗಳು ಅರ್ಥದ ದೃಷ್ಟಿಯಿಂದಲೂ ಬಹಳ ಮಹತ್ವದ್ದು, ಮತ್ತೆ ಹೆಸರು ಕೂಡ ತುಂಬಾ ಸುಂದರವಾಗಿರ್ತದೆ ಅಂತ ಕೆಲವು ಹೆಸರುಗಳಿವೆ. ಪ್ರೀತಿವರ್ಧನ, ಕೀರ್ತಿವರ್ಧನ ಮೊದಲಾದದ್ದು. ಅವನು ನಮ್ಮ ಕೀರ್ತಿಯನ್ನು ಹೆಚ್ಚಿಸುವಂಥವನು ಹೌದು, ಮತ್ತು ಪ್ರೀತಿಯನ್ನು ಹೆಚ್ಚಿಸುವಂಥವನು ಕೂಡ ಹೌದು. ಲೋಕನಾಥಂ ಮಹದ್ಭೂತಂ, ಅತ್ಯಂತ ದೊಡ್ಡ ವ್ಯಕ್ತಿ ಅವನು. ಭೂತ ಅಂತಂದ್ರೆ, ಭೂತಿ ಅಂದ್ರೆ ಏಳಿಗೆ, ಅಭಿವೃದ್ಧಿ, ಆಧ್ಯಾತ್ಮಿಕ ಅಭಿವೃದ್ಧಿ. ಆಧ್ಯಾತ್ಮಿಕ ಅಭಿವೃದ್ಧಿಯನ್ನು ಸಾಧಿಸಬೇಕಾದಂತಹ ಎಲ್ಲಾ ಜೀವರಿಗೂ ಕೂಡ ಭೂತರು ಅಂತ ಕರೀತಾರೆ. ಅಲ್ಲಿ ಮುಂದೆ ಬರೋದಿದೆ, ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನ್ ಅನೇಕಶಃ ಅಂತ ಹೇಳಿ. ಆದ್ರಿಂದ ಎಲ್ಲಾ ಜೀವರು ಕೂಡ ಭೂತರೇ. ಇದೊಂದು ಮಹಾಭೂತ ಇದು. ಈ ಮಹಾಭೂತ ಯಾಕೆಂದ್ರೆ ಅವನು ಈ ಸಂಸಾರದಲ್ಲಿ ಇದ್ದು ಸಂಸಾರದ ಬಂಧನವನ್ನು ದಾಟಿ ಮುಂದೆ ಅಧ್ಯಾತ್ಮದ ಅಭಿವೃದ್ಧಿಯನ್ನ ಎಂದೋ ಒಂದು ದಿವಸ ಸಾಧಿಸಿದವನಲ್ಲ. ಮೊದಲು ಈತ ಪರಮಾತ್ಮನಾಗಿರ್ಲಿಲ್ಲ, ಆಮೇಲೆ ಸಾಧನೆಯಿಂದ ಪರಮಾತ್ಮನಾದ ಅನ್ನುವುದಲ್ಲ ಅವನ ಇತಿಹಾಸ. ಯಾವ ಕಾಲಕ್ಕೂ ಕೂಡ ಅವನು ಮಹಾಭೂತನೇ. ಸರ್ವಭೂತ ಭವೋದ್ಭವಂ, ಎಲ್ಲಾ ಭೂತಗಳ ಈ ಜಗತ್ತಿನ ಒಡೆಯಾಗಿದ್ದಾನವನು. ಅದರ ಉದ್ಭವ, ಅದರ ಸೃಷ್ಟಿ, ಅದರ ಪಾಲನ, ನಾಶ ಇದೆಲ್ಲವನ್ನು ಕೂಡ ಮಾಡುವಂಥವನೇ ಆಗಿದ್ದಾನೆ. ಸರ್ವಲೋಕ ಮಹೇಶ್ವರಂ ಅಂತೇಳಿ ಶಬ್ದ ಇದೆ. ಆ ಮಹೇಶ್ವರ ಅನ್ನೋ ಶಬ್ದ ಮುಂದೆ ಬಂದಿಲ್ಲ. ಈಶ್ವರ ಅನ್ನೋ ಶಬ್ದ ಮುಂದೆ ಬಂದಿದೆ. ಅದಕ್ಕೆ ಅರ್ಥವನ್ನು ನಾವಲ್ಲಿ ನೋಡ್ತೇವೆ. ಅದಲ್ಲ, ಮಹೇಶ್ವರ ಅನ್ನೋ ಶಬ್ದಕ್ಕೂ ಈಗ ಅರ್ಥ ನೋಡಿಬಿಡೋಣ. ಈಶ್ವರ ಅನ್ನೋ ಶಬ್ದಕ್ಕೆ ಮುಂದೆ ಅರ್ಥ ನೋಡಿದಾಗ ಮಹೇಶ್ವರ ಶಬ್ದದ ಅರ್ಥವನ್ನು ನೋಡಿದಾಗೆ ಆಯ್ತು. ಆದ್ರೂ ಇಲ್ಲಿ ಸರ್ವಲೋಕ ಮಹೇಶ್ವರಂ ಅಂತ ಬಂತಲ್ಲ. ಈಶೇಭ್ಯೋ ಬ್ರಹ್ಮರುದ್ರಶ್ರೀ ಶೇಷಾದಿಭ್ಯೋ ಯಥೋ ಭವಾನ್ ವರೋತ ಈಶ್ವರೋ ನಾಮ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಆ ಭಗವಂತನಿಗೆ ಈಶ್ವರ ಅನ್ನೋ ಹೆಸರನ್ನ ಯಾಕೆ ಅಂತ ಹೇಳ್ತಾರೆ. ಈಶರು ಅಂದ್ರೆ ದೊಡ್ಡವರು, ಒಡೆಯರು ಅಂತ ಅರ್ಥ. ಬ್ರಹ್ಮ, ರುದ್ರ, ಶ್ರೀ, ಶೇಷ ಇವರೆಲ್ಲರೂ ಈಶರು. ವರೋತ ಈಶ್ವರಾಖ್ಯಾತೆ ಮುಖ್ಯಾನಾನ್ಯಸ್ಯ ಕಸ್ಯಚಿತ್, ಈಶರಾದವರಿಗಿಂತಲೂ ನೀನು ವರ ಶ್ರೇಷ್ಠ. ಈಶ ವರ ಅಂತ 4 ಅಕ್ಷರದ ಶಬ್ದ ಆಗಬೇಕಾಗಿತ್ತು, ಈಶೇಭ್ಯ ವರಹ ಅಂತೇಳಿ. ಆದ್ರೆ ಅದು ಬೇರೆ ವ್ಯಾಕರಣದ ನಿಯಮಗಳಿಗೆ ಅನುಸಾರವಾಗಿ ಈಶ್ವರ ಅಂತ ಒಂದೇ ಶಬ್ದ ಆಗಿಬಿಟ್ಟಿದೆ. ಅರ್ಥವನ್ನು ಮುಂದೆ ನೋಡೋರಿದ್ದೇವೆ. ಮಹಾಶ್ಚಾಸ ಈಶ್ವರಶ್ಚ ಮಹೇಶ್ವರ, ಅತ್ಯಂತ ದೊಡ್ಡ ಈಶ್ವರ ಅವನು. ಸರ್ವಲೋಕ ಮಹೇಶ್ವರ, ಇಡೀ ಜಗತ್ತಿಗೂ ಕೂಡ ಆತ ದೊಡ್ಡ ಈಶ್ವರ. ಧರ್ಮಜ್ಞ ಅಥವಾ ಸರ್ವಧರ್ಮಜ್ಞ ಅನ್ನೋ ಶಬ್ದ, ಆ ಶಬ್ದದ ಅರ್ಥ ಧರ್ಮ, ಧರ್ಮಕೃತ ಅಂತ ಮುಂದೆ ವಿಷ್ಣು ಸಹಸ್ರನಾಮದಲ್ಲಿ ಏನ್ ಬರೋದಿದೆ ಅದನ್ನ ನಾವು ನೋಡ್ತೇವೆ.
ಏಷಮೇ ಸರ್ವಧರ್ಮಾಣಾಂ ಧರ್ಮೋಧಿಕತಮೋ ಮತಃ ಯದ್ಭಕ್ತ್ಯಾ ಪುಂಡರೀಕಾಕ್ಷಂ ಸವೈರರ್ಥೆ ನರಸ್ಸದ. ಈ ಜಗತ್ತಿನಲ್ಲಿ ಮನುಷ್ಯ ಮಾಡಬೇಕಾದಂತ ಎಲ್ಲಾ ಧರ್ಮಗಳಲ್ಲಿಯೂ ಅತ್ಯಂತ ಪ್ರಧಾನವಾದಂತಹ ಧರ್ಮ ಯಾವುದು ಅಂತ ನೀನು ನನ್ನನ್ನು ಕೇಳಿದೆಯಲ್ಲ, ಇದಕ್ಕಿಂತ ಹೆಚ್ಚಿನ ಧರ್ಮ ಯಾವುದು ನನಗೆ ಗೊತ್ತಿಲ್ಲ. ಭಗವಂತನ ಸ್ತುತಿಸುವುದೇ ಎಲ್ಲಾ ಧರ್ಮಗಳಲ್ಲಿಯೂ ಕೂಡ ಅತ್ಯಂತ ದೊಡ್ಡ ಧರ್ಮ. ಏನು? ಯದ್ಭಕ್ಷ್ಯ ಪುಂಡರೀಕಾಕ್ಷಂ, ಭಕ್ತಿಯಿಂದ ಪುಂಡರೀಕಾಕ್ಷನಾದಂತಹ ಕಮಲದಂತೆ ಕಣ್ಣುಳ್ಳಂತಹ ಭಗವಂತ. ಅದರ ಅರ್ಥವನ್ನು ಈಗ ಹೇಳೋದಿಲ್ಲ, ಮುಂದೆ ವಿಷ್ಣು ಸಹಸ್ರನಾಮಗಳಲ್ಲಿ ಅದು ಬರೋದಿದೆ. ಸ್ತವೈಹಿ ಅರ್ಚೇತ್, ಅನೇಕ ಅವನ ನಾಮಗಳ ಮೂಲಕ ಅವನನ್ನು ಅರ್ಚಿಸುವುದು. ಪರಮನ್ಯೋ ಮಹತ್ತೇಜ, ಈ ಭಗವಂತ ಏನಿದ್ದಾನಲ್ಲ ಇದು ಅತ್ಯಂತ ದೊಡ್ಡ ತೇಜಸ್ಸಿದೆ. ಪರಮಮ್ಯೋ ಮಹತ್ತಪಃ, ಪರಮಮ್ಯೋ ಮಹದ್ ಬ್ರಹ್ಮ, ಪರಮಮ್ಯ ಪರಾಯಣಂ, ಅತ್ಯಂತ ದೊಡ್ಡ ತೇಜಸ್ವರೂಪ. ತೇಜಸ್ಸು ಅಂತಂದ್ರೆ ಕಾಂತಿ, ಪ್ರಕಾಶ ಅಂತ ಅರ್ಥ. ಅವನ ಗುಣಗಳ ಪ್ರಕಾಶ ಅದು. ಅತ್ಯಂತ ದೊಡ್ಡ ತೇಜಸ್ಸು ಅಂದ್ರೆ ಈ ಪರಮಾತ್ಮನೇ. ಉಳಿದ ಸೂರ್ಯಚಂದ್ರಾದಿ ಎಲ್ಲಾ ತೇಜಸ್ಸುಗಳಿಗಿಂತಲೂ ಅತ್ಯಂತ ದೊಡ್ಡ ತೇಜಸ್ಸು. ಪರಮಮ್ಯೋ ಮಹತ್ತಪಃ, ಅತ್ಯಂತ ದೊಡ್ಡ ತಪಸ್ಸು ಇವನೇ, ಈ ಪರಮಾತ್ಮನೇ. ಅವನನ್ನು ಆರಾಧಿಸುವುದು ದೊಡ್ಡ ತಪಸ್ಸೆ, ಅವನೇ ಒಂದು ದೊಡ್ಡ ತಪಸ್ಸು. ಯಾಕೆಂದ್ರೆ ಅವನೇ ಜ್ಞಾನ ಸ್ವರೂಪನಾಗಿದ್ದಾನೆ. ಹಿಂದೆ ಅದನ್ನು ನಾವು ನೋಡಿದ್ದೇವೆ ಭಾಗವತ ತಾತ್ಪರ್ಯ ಇತ್ಯಾದಿಗಳಿಗೆ ಅನುಸಾರವಾಗಿ. ತಪಶ್ಶಬ್ದಾಭಿಧಂ ಪ್ರೋಕ್ತಂ, ಆ ಭಗವಂತನಿಗೆ ಜ್ಞಾನ ರೂಪೋ ಯಥೋ ಹರಿಹಿ, ಅವನ ಜ್ಞಾನ ಸ್ವರೂಪನಾದ್ರಿಂದ ಅವನಿಗೆ ತಪಃ ಅನ್ನುವ ಒಂದು ಶಬ್ದ ವಾಚ್ಯತ್ವ ಇದೆ ಅಂತ ಅನ್ನೋದನ್ನು ಹಿಂದೆ ನೋಡಿದ್ದೇವೆ. ಜ್ಞಾನರೂಪ, ಜ್ಞಾನಬಲ, ಜ್ಞಾನಾನಂದ ಉದಾಹೃತಃ. ಅವನ ಬಲ, ಅವನ ಆನಂದ, ಅವನ ವೀರ್ಯ, ಅದು ಪ್ರತಿಯೊಂದು ಕೂಡ ಜ್ಞಾನ ಸ್ವರೂಪವಾದದ್ದೇ. ಪರಮಮ್ಯೋ ಮಹದ್ಬ್ರಹ್ಮ, ಅತ್ಯಂತ ದೊಡ್ಡ ಬ್ರಹ್ಮ ಈತ. ಪರಮಮ್ಯ ಪರಾಯಣಂ, ನಮಗೆ ಅತ್ಯಂತ ಮುಖ್ಯವಾದಂತಹ ಆಶ್ರಯ. ಯಾವುದೇ ಪ್ರಸಂಗದಲ್ಲಿಯೂ ನಾವು ಹೋಗಿ ಮುಟ್ಟಬೇಕಾದಂತಹ, ಶರಣ ಹೋಗಬೇಕಾದಂತಹ ಅತ್ಯಂತ ದೊಡ್ಡ ತತ್ವ ಅಂದ್ರೆ ಈ ಪರಮಾತ್ಮನೆ. ಅವನನ್ನೇ ಸಾ ಕಾಷ್ಠ ಸಾ ಪರಾಗತಿ ಅಂತ ಹೇಳಿದ್ದಾರೆ. ಇಂದ್ರಿಯೇಭ್ಯ ಪರಾಹ್ಯರ್ಥ, ಅರ್ಥೇಭ್ಯಶ್ಚ ಪರಂ ಮನಃ, ಮನಸಸ್ತು ಪರಾ ಬುದ್ಧಿ, ಬುದ್ಧೇರಾತ್ಮ ಮಹಾನ್ ಪರಃ, ಮಹತಃ ಪರಮ ವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ, ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠ ಸಾ ಪರಾಗತಿ ಅನ್ನುವಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳು, ಅರ್ಥಾಭಿಮಾನಿ ದೇವತೆಗಳು, ಮನೋಭಿಮಾನಿ ದೇವತೆಗಳು, ಹೀಗೆ ಎಲ್ಲರೂ ಒಂದು ತಾರತಮ್ಯವನ್ನು ಹೇಳಿ, ಲಕ್ಷ್ಮೀದೇವಿಯನ್ನು ಹೇಳಿ ಅವಳಿಗಿಂತಲೂ ಉತ್ತಮನಾದವನು. ಅವ್ಯಕ್ತ ಪುರುಷ ಪರಃ, ಪುರುಷಾನ್ನ ಪರಂ ಕಿಂಚಿತ್, ಆ ಪರಮಾತ್ಮನಿಗಿಂತಲೂ ದೊಡ್ಡದಾದಂತಹ ತತ್ವ ಎಲ್ಲೂ ಇಲ್ಲವೇ ಇಲ್ಲ. ಸಾ ಕಾಷ್ಠ, ಅತ್ಯಂತ ತಾರತಮ್ಯ ಕಕ್ಷಾದಲ್ಲಿ ಅತ್ಯುನ್ನತ ಸ್ಥಿತಿಯಲ್ಲಿರುವಂತವನು ಅವನೇ ಆಗಿದ್ದಾನೆ. ಸಾ ಪರಾಗತಿ, ಯಾವ ಕಾಲದಲ್ಲಿಯೂ ನಾವು ಆಶ್ರಯಿಸಬೇಕಾದಂತಹ ತತ್ವ ಅವನೇ ಆಗಿದ್ದಾನೆ. ಇದು ಪರಮಂದ ಪರಾಯಣಂ ಅಂತ ಅನ್ನೋದಕ್ಕೆ ಇವನೇ ಹೀಗೆ ಶಾಸ್ತ್ರದಲ್ಲಿ ಪ್ರತಿಪಾದಿತನಾಗಿದ್ದಾನೆ ಅಂತ. ಇಲ್ಲಿ ಪರಮಂಯೋ ಮಹದ್ ಬ್ರಹ್ಮ ಅಂತ ಬಂತಲ್ಲ, ಪರಮ ಮಹದ್ ಬ್ರಹ್ಮ ಅಂತ ಹೀಗೆಲ್ಲ ಬಂತಲ್ಲ, ಇದ್ರ ಹಿಂದೆ ಒಂದು ಉಪನಿಷತ್ತಿನ ಮಾತಿದೆ. ತತ್ವನಿರ್ಣಯದಲ್ಲಿ ಆಚಾರ್ಯರನ್ನು ಉದ್ಧರಿಸ್ತಾರೆ. ಬ್ರಹ್ಮಾಣಿ ಜೀವಾ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಕಾಹ, ಪ್ರಕೃತಿ ಪರಮಂ ಬ್ರಹ್ಮ ಪರಮಂ ಮಹದಚ್ಯುತಃ ಅಂತ ಹೇಳಿ. ಪರಮಾತ್ಮನಿಗೆ ಬ್ರಹ್ಮ ಅನ್ನೋ ಶಬ್ದವನ್ನೇ ಹೇಳಿದ್ರು ಸಾಕು, ಅವನೇ ದೊಡ್ಡ ಬ್ರಹ್ಮನೇ. ಯಾಕಂದ್ರೆ ಗುಣಪೂರ್ಣನಾದ್ರಿಂದ. ಅದು ಅನೇಕ ಕಡೆ ಬಂದಿದೆ ಬ್ರಹ್ಮ ಅನ್ನೋ ಶಬ್ದವೇ. ಆದ್ರೆ ಬ್ರಹ್ಮ ಅನ್ನೋ ಶಬ್ದವನ್ನು ಬಿಟ್ಟು ಪರಮಂ ಮಹತ್ ಬ್ರಹ್ಮ ಅಂತ ಅದಕ್ಕೆ ಎರಡು ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ಅದು ಯಾಕೆ ಹಾಗೆ ಅಂತಂದ್ರೆ, ಬ್ರಹ್ಮಾಣಿ ಜೀವಾ ಸರ್ವೇಪಿ, ನಾವೇನು ಜೀವರಿದ್ದೀವಲ್ಲ ನಾವು ಪ್ರತಿಯೊಬ್ಬರು ಕೂಡ ಬ್ರಹ್ಮ ಅಂತಾನೆ ಕರ್ಸ್ಕೊಂಡಿದ್ದೇವೆ. ಯಾಕೆ ನಾವು ಬ್ರಹ್ಮರು ಅಂತಂದ್ರ, ಅಥಕಸ್ಮಾದ್ ಉಚ್ಯತೆ ಬ್ರಹ್ಮೇತಿ ಬ್ರಹ್ಮತಿ ಬ್ರಹ್ಮೇತಿ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ಪರಮಾತ್ಮ ಬ್ರಹ್ಮ ಯಾಕೆ ಅಂದ್ರೆ ಅವನು ತಾನು ಬ್ರಹ್ಮತಿ ಗುಣಪೂರ್ಣನಾಗಿದ್ದಾನೆ, ಬ್ರಹ್ಮಯತಿ ಚ, ಅವನನ್ನು ಉಪಾಸನೆ ಮಾಡುವಂತಹ ನಮ್ಮನ್ನೂ ಕೂಡ ಅವನು ಗುಣಪೂರ್ಣರನ್ನಾಗಿ ಮಾಡ್ತಾನೆ. ನಮ್ಮ ಯೋಗ್ಯತೆಗನುಸಾರವಾಗಿ ನಾವು ಗುಣಪೂರ್ಣರಾಗ್ತೇವೆ. ಅವನಂತೆ ಅನಂತ ಕಲ್ಯಾಣ ಗುಣಪೂರ್ಣರಾಗ್ಲಿಕ್ಕಿಲ್ಲ. ನಾವು ನಮ್ಮ ಒಂದು ಪಾತ್ರವನ್ನು ಏನು ತುಂಬಿಸ್ಕೋಬೇಕಾಗಿದೆ, ಎಷ್ಟು ಭಗವಂತನನ್ನು ನಾವು ತಿಳ್ಕೋಬೇಕಾಗಿದೆ, ಎಷ್ಟು ಸಾಧನೆ ಮಾಡಬೇಕಾಗಿದೆ, ಅಷ್ಟು ಮಾಡಿ ಆತನನ್ನ ಹೋಗಿ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಾವೆಲ್ಲ ಬ್ರಹ್ಮ ಅಂತ ಕಳ್ಸ್ಕೊಂಡಿದ್ದೇವೆ. ಬ್ರಹ್ಮಾಣಿ ಜೀವ ಸರ್ವೇಪಿ,
ಸಂಸಾರದಲ್ಲಿರುವಂಥವ್ರು ನಾವೆಲ್ಲರೂ ಕೂಡ ಬ್ರಹ್ಮರೇ. ಯಾಕೆಂದ್ರೆ ಮುಂದೊಂದು ಕಾಲದಲ್ಲಿ ಗುಣಪೂರ್ತಿಯನ್ನು ನಾವು ಹೊಂದಬೇಕಾಗಿದೆ. ಪರಬ್ರಹ್ಮಾನಿ ಮುಕ್ತಿಗಾಹ, ಮುಕ್ತಿಗೆ ಹೋಗಿ ಮುಟ್ಟಿದವರು ಪರಬ್ರಹ್ಮ ಅಂತ ಕರ್ಸ್ಕೋತಾರೆ ಆ ಜೀವರು. ಸಂಸಾರದಲ್ಲಿದ್ದವರು ಕೇವಲ ಬ್ರಹ್ಮ. ಪರಬ್ರಹ್ಮಾನಿ ಮುಕ್ತಿಗಾಹ, ಚತುರ್ಮುಖ ಮೊದಲಾದ ಎಲ್ಲಾ ಜೀವರು ಕೂಡ ಅವರೆಲ್ಲ ಪರಬ್ರಹ್ಮರೇ. ಯಾಕಂದ್ರೆ ಮುಕ್ತಿಗೆ ಹೋಗಿ ಮುಟ್ಟಿದ ಮೇಲೆ ಇಲ್ಲಿರುವ ತನಕ ಕೇವಲ ಬ್ರಹ್ಮರು. ಹೀಗೆ ಬ್ರಹ್ಮ ಪರಬ್ರಹ್ಮ ಎರಡು ಗ್ರೇಡ್ ಆಯ್ತು. ಮುಂದೆ ಮೂರನೇ ಗ್ರೇಡ್ನಲ್ಲಿ ಪ್ರಕೃತಿ ಪರಮಂ ಬ್ರಹ್ಮ, ಪ್ರಕೃತಿಯ ಅಭಿಮಾನಿ ದೇವತಾ ಆದಂಥ ಲಕ್ಷ್ಮೀದೇವಿಗೆ ಪರಮ ಬ್ರಹ್ಮ ಅಂತ ಕರೀತಾರೆ. ಇದು ಮೂರನೇ ಗ್ರೇಡ್. ಅವಳು ಯಾವತ್ತೂ ಕೂಡ ಸಂಸಾರದಲ್ಲಿ ಇದ್ದವಳಲ್ಲ, ಸಂಸಾರದಲ್ಲಿದ್ದು ಸಾಧನೆ ಮಾಡಿ ತನ್ನ ಸ್ಥಾನವನ್ನು ತಲುಪಿದವಳಲ್ಲ. ಅದಕ್ಕಾಗಿ ಅವಳಿಗೆ ಪರಮ ಬ್ರಹ್ಮ ಅಂತ ಹೇಳ್ತಾರೆ. ಮುಂದೆ ಪರಮಂ ಮಹದ್ ಅಚ್ಯುತ, ಪರಮ ಮಹತ್ ಬ್ರಹ್ಮ ಅಂದ್ರೆ ಯಾರು? ಅಚ್ಯುತ, ಯಾವುದೇ ರೀತಿಯಾದಂತಹ ನಾಶವಿಲ್ಲದ. ಲಕ್ಷ್ಮೀದೇವಿಗೆ ಒಂದು ರೀತಿಯಾದ ಅಪರಿಪೂರ್ಣತೆ ಆದರೂ ಇದೆ, ಯಾವುದೇ ರೀತಿಯಾದ ಅಪರಿಪೂರ್ಣತೆ ಯಾವತ್ತೂ ಇಲ್ಲ, ಯಾವುದೇ ರೀತಿಯಾದಂತಹ ಕುಂದಿಲ್ಲದವನು. ಅದಕ್ಕಾಗಿ ಅವನನ್ನ ಪರಮ ಮಹದ್ ಬ್ರಹ್ಮ ಅಂತ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಹೀಗೆ ಪರಮ ಮಹದ್ ಬ್ರಹ್ಮ ಅನ್ನುವ ಈ ಶಬ್ದ, ಅವನು ಈ ಬ್ರಹ್ಮ ಪರಬ್ರಹ್ಮ ಪರಮಬ್ರಹ್ಮ ಪರಮ ಮಹದ್ ಬ್ರಹ್ಮ ಅನ್ನುವ ಒಂದು ಈ ತಾರತಮ್ಯ ಕಕ್ಷಾದಲ್ಲಿ ಉನ್ನತ ಸ್ಥಿತಿಯಲ್ಲಿರುವವನು ಅನ್ನೋದನ್ನು ತೋರಿಸುವ ಶಬ್ದ ಅದು. ವಿಷ್ಣು ತತ್ವ ನಿರ್ಣಯದಲ್ಲಿ ಆಚಾರ್ಯ ಹೇಳಿರುವಂತಹ ಒಂದು ಶ್ಲೋಕ.